FIR ನಮಗೆ ಕಾಮನ್ ಆಗ್ಬಿಟ್ಟದೆ. ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ, ಮುಂದೆ ಏನಾದ್ರೂ ಕನ್ವಿನ್ಸ್ ಆಗೋದ್ರೆ ನೀವು ಒಪ್ಕೊಬಿಟ್ರೆ ನಾವು ಸತ್ತು ಅಂತ ಲೆಕ್ಕ ಸರ್. ನಮ್ಗೆ ಅವ್ರ ಕೇಸ್ ಆಗ್ತಾದಷ್ಟು ನಮ್ಗೆ ಖುಷಿ. 10 ಕೋಟಿ 15 ಕೋಟಿ ಕೊಟ್ಟರು ನಮ್ ಭೂಮಿ. ಒಟ್ಟಿನಲ್ಲಿ ಯಾವ ಗ್ರಾಮದವ್ರ ಸಮಸ್ಯೆ ಬಂದ್ರು ಎಲ್ಲ ಒಟ್ಟಿಗೆ ನಿಂತ್ಕೊಳ್ತಾ ಇದ್ರೆ, ಯಾರು ಏನು ಹಿಂದೇಟ್ ಆಗ್ತಿಲ್ಲ. ಶಿವಕುಮಾರ್ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೊಡೆದ್ರು ಒಂದ್ ಏಟ್ ಹೊಡಿತಾರೆ, ಬೈದ್ರೆ ಬೈತಾರೆ. ಅಲ್ಲಿ ಕೂತ್ಕೊಂಡು ಹೇಳ್ತಾನೆ ಬೈರ್ಮಂಗ್ಲ ಸರ್ಕಾರ ಬಂದು ಹೇಳ್ಬೇಕಲ್ಲ ಅವನು. ಪರ್ಕೆ ತಗೊಂಡು ಚಪ್ಪಲಿ ತಗೊಂಡು ಹೊಡಿತೀವಿ ಸರ್ ನಾವು. ರೈತರು ಹಂಗಾದ್ರೆ ಇಲ್ಲಿ JDS ಬೆಂಬಲಿತ ರೈತರು, ಕಾಂಗ್ರೆಸ್ ಬೆಂಬಲಿತ ರೈತರು ಅಂತ ಆಗಿದ್ದಾರಾ ಅಥವಾ ರೈತರಾಗೆ ಉಳ್ಕೊಂಡಿದ್ದಾರಾ? ಒಬ್ರು ಮುಖ ನೋಡಿದ್ರು ಒಬ್ರು ಸ್ಮೈಲ್ ಕೊಟ್ಕೊಂಡಾರು ಹೋಗೋದು. ಈಗ ಅಯ್ಯೋ ಅವ್ನು ಬರ್ತಾವ್ನು ಇವ್ನು ಬರ್ತಾವ್ನಿ ಅಂತ ಮುಖ ತಿರುಗಿಸ್ಕೊಂಡು ಹೋಗೋ ಪರಿಸ್ಥಿತಿ. ನಿಮ್ಮ ಮನೆ ಗಂಡು ಮಕ್ಕಳನ್ನ ಲಾಕ್ ಮಾಡಿಸುವಂಥದ್ದು ಮೀನ್ಸ್ ಯಾವ್ದಾದ್ರು ಒಂದು ಕೇಸಲ್ಲಿ ಫಿಟ್ ಮಾಡಿಸುವಂಥದ್ದು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನೀವೆಲ್ಲ ತಣ್ಣಗಾಗ್ತೀರಿ. ಅದನ್ನೇ ಹೇಳಿದ್ದೀನಿ, ನೀವು ಗೋಲಿಬಾರ್ ಮಾಡ್ತೀರೇನ್ರಿ? ನಮ್ ಸಮಾಧಿ ಮೇಲೆ ಸಿಟಿ ಮಾಡ್ಬೇಕಷ್ಟೇ, ಇಲ್ಲಾಂದ್ರೆ ಎಲ್ಲಾ ಬಾಟ್ಲು ತಗೊಂಡು ಔಷಧಿ ಕುಡಿತಾರೆ, ಇಲ್ಲ ದಯ ಮರಣ ಕೊಡಿಸಿ ರಾಷ್ಟ್ರಪತಿಗೆ ಹೇಳಿ. ಚಕ್ಕು ಅಂತ ಇದೊಂದು ಸ್ಪೆಷಲ್ ಇದೆ, ಅಲ್ಲೊಂದು ನಿಂಬೆ, ಇರಳೆಕಾಯಿ ಗಿಡ, ಇದು ಆಲ್ರೆಡಿ ಮೂಸಂಬಿಯಲ್ಲಿ ಏಲಕ್ಕಿ ಗಿಡ, ಅದು ಕಬ್ಬು ಫಾರ್ಮ್, ಇದು ಒಳ್ಳೆ ಬೆಲೆ. ಇದು ಅಡಿಕೆ ಸಸಿ ಫಾರ್ಮ್, ಇದು ಅರ್ಕಿಲಸ್ ಓಕೆ, ಇದು ಅಡಿಕೆ ಬಾಳೆ, ಇದು ಹಲಸಿನ ಮರ, ಇದು ಇಲ್ಲಿ ನೋಡ್ತಾ ಇರೋದು ನೀವೀಗ ಮರ್ಸೇಬು ನೋಡ್ರಪ್ಪ. ಈಗ ಬಿಳಿದಿರಳೇನದು, ಇದೇ ಬಿಡದಿ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣು, ಆರೆಂಜ್, ಅದು ಕಸ್ತೂರಿ ಮೇಥಿ. ವಾಟರ್ ಆಪಲ್ ಹಾಕಿದ್ದೀನಿ, ಸ್ಟಾರ್ ಫ್ರೂಟ್ ಹಾಕಿದ್ದೀನಿ, ಅಲ್ಲಿ ಫ್ಯಾಷನ್ ಫ್ರೂಟ್. ಅಲ್ಲಿ ಚಪ್ರ ತರ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್. ನಮ್ಮ ನ್ಯೂಸ್ ಅಲರ್ಟ್ನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರೆಸೆಂಟ್ ನಾನು ಇದ್ದೀನಿ, ಆಲ್ರೆಡಿ ಸಮಯ 7 ಗಂಟೆ ದಾಟಿದೆ. ಹಾಗಾಗಿ ಸ್ವಲ್ಪ ಕತ್ತಲ ವಾತಾವರಣ ಕವಿದಿರೋದ್ರಿಂದ ಲೈಟ್ ಇಟ್ಕೊಂಡು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ನಾನು ಎಲ್ಲಿದ್ದೀನಪ್ಪ ಅಂತಂದರೆ, ನಿನ್ನೆ ಬಿಡದಿ ವ್ಯಾಪ್ತಿಯಲ್ಲಿ ಉದ್ವಿಗ್ನ ಸ್ಥಿತಿ ಕಾರಣ ಆಗಿತ್ತು. ಪಾಪ ಅದಕ್ಕೆ ಕಾರಣಕರ್ತರು ರೈತರಲ್ಲ, ಅಧಿಕಾರಿಗಳು DC ಅವರಿಂದ ಲಿಖಿತ ಆದೇಶದ ಪ್ರತಿಯನ್ನು ತರದೇ ಇರೋ ಕಾರಣದಿಂದ ರೊಚ್ಚಿಗೆ ಎದ್ದಂಥ ರೈತರು ಅಧಿಕಾರಿಗಳನ್ನು ಓಡಿಸಿದ್ರು. ಸೊ ಅದಾದ ನಂತರ ಒಂದಷ್ಟು ಜನ ರೈತರು ಪಾಪ FIR ಹಾಕ್ಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಅಲ್ಲಿ ಇಲ್ದಿರೋರು ಕೂಡ FIR ಹಾಕ್ಸ್ಕೊಂಡಿದ್ದಾರೆ ಅಂತ ಪಾಪ ಇಲ್ಲಿನ ಸಾಕಷ್ಟು ಜನ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಕೂಡ ಅಳಲನ್ನು ತೋಡ್ಕೊಳ್ತಾ ಇದ್ರು. ಅವನೆಲ್ಲೋ ಪಾಪ ಅಲ್ಲವನೇ, ಪಾಪ ಅಂಥವ್ನ ಮೇಲೆ ಹೋಗಿ ಕೇಸ್ ದಾಖಲು ಮಾಡವ್ರೆ. ರೈತ 1 ರೈತ 2 ಅಂತ ಖಾಲಿ ಬಿಡ್ಕೊಂಡವ್ರೆ, ಯಾರನ್ನು ಬೇಕಾದ್ರೂ ಫಿಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಸೊ ಈಗಾಗಿದೆ ನಮ್ಮ ವಾಸ್ತವ ಪರಿಸ್ಥಿತಿ ಅಂತ ಹೇಳ್ತಾ ಇದ್ರು. ಪ್ರೆಸೆಂಟ್ ನಾನೀಗ ಅದೇ ಗ್ರಾಮದಲ್ಲಿದ್ದೀನಿ, ಮಂಡಲಹಳ್ಳಿ ಗ್ರಾಮದಲ್ಲಿ. ಈ ಒಂದು ಗ್ರಾಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಿಡದಿ ಹೋಬಳಿಯ ಬೈರಮಂಗಲ ಗ್ರಾಮ ಪಂಚಾಯಿತಿಯ ಕಂದಾಯ ಗ್ರಾಮವಾಗಿದೆ, ಮಂಡಲಹಳ್ಳಿ ಗ್ರಾಮ. ಈ ಗ್ರಾಮದ ಜಮೀನೇನಿದೆ, ಆ ಜಮೀನಲ್ಲೇ ಸರ್ವೆ ಮಾಡೋದಕ್ಕೆ ನಿನ್ನೆ JMC ಅಧಿಕಾರಿಗಳು ಬಂದಿದ್ದು. ಸೊ ಹಾಗಾಗಿ ಅಲ್ಲಿನ ಜನ ಯಾಕೆ ರೊಚ್ಚಿಗೆದ್ರು, ಯಾಕೆ ಇವರು ಭೂಮಿಯನ್ನು ಕೊಡಲ್ಲ ಅಂತಿದ್ದಾರೆ, ಕೊಟ್ಟರೆ ಏನಾಗುತ್ತೆ, ಅವರ ಅಳಲೇನು, ಅವರ ವಾಸ್ತವ ಸ್ಥಿತಿ ಏನು, ಅದನ್ನು ಒಬ್ಬೊಬ್ಬರಾಗಿ ಮಾತಾಡಿಸ್ತಾ ಹೋಗ್ತೀನಿ. ನೀವು ಗಮನಿಸ್ಬೋದು, ನಮ್ಮೂರುಗಳ ಕಡೆ ಎಲ್ಲ ನೂರಾರು ಮನೆ ಇರುತ್ತೆ, ಸಾವಿರಾರು ಜನ ಇರ್ತಾರೆ. ಬಟ್ ಈ ಒಂದು ಗ್ರಾಮ ಸ್ಪೆಷಲ್ ಇದೆ. ಕೇವಲ ಈ ಗ್ರಾಮದಲ್ಲಿ 7 ಮನೆ ಇರೋದು. 7 ಮನೆ ಯಾವ ರೀತಿ ಅಂತಂದರೆ, ಓರ್ವ ತಾತ ಅಂದರೆ ಇವರ ಪೂರ್ವಜರು ಸ್ಪ್ಲಿಟ್ ಆಗಿ ಸಪ್ರೇಟಾಗಿ ಬಂದು ಒಂದು ಇಡೀ ಒಂದು ಫ್ಯಾಮಿಲಿನೇ ಒಂದು ಊರಾಗಿದೆ. ಸೊ ಅವರು ನಾನೀಗ ಒಂದು 10 ನಿಮಿಷದ ಹಿಂದೆ ಈ ಒಂದು ವಿಡಿಯೋ ಮಾಡೋದಕ್ಕಿಂತ ಮೊದಲು ಇವರು ಯಜಮಾನರು, ಇವರು ಏನೋ ಹೆಸರು ನಿಮ್ಮದು? ನಾಗರಾಜ್ ಅವರು ಜಸ್ಟು ಈ ಮನೆ ಸುತ್ತ ಬೆಳೆದಿರ್ತಕ್ಕಂಥ ಆ ಬೆಳೆಗಳು, ಆ ತರಕಾರಿ ಹಣ್ಣುಗಳಾಗಿರ್ಬೋದು, ಒಂದೊಂದಾಗಿ ನಂಗೆ ತೋರಿಸ್ತಾ ಇದ್ರೆ, ಈ ಭೂಮಿ ನೀನು ಏನು ಹಾಕಿದ್ರು ನಾನು ವಾಪಸ್ ಕೊಡ್ತೀನಪ್ಪ ಅಂತ ಹೇಳ್ತಾ ಇದ್ದೆ. ಅಂಥ ಭೂಮಿನ ಇವರು ಹೈಟೆಕ್ ಸಿಟಿ ಮಾಡಬೇಕು ಅಂತ ಹೊರಟವರಲ್ಲ. ನನಗೆ ಗೊತ್ತಿಲ್ಲ, ಮಾತಾಡ್ತಾ ನಿಮಗೆ ಏನೇನು ಹಾಕಿದ್ದಾರೆ ಈ ಸರೌಂಡಿಂಗ್, ಜಸ್ಟ್ ಒಂದು 50 ಮೀಟ್ರ್ ಒಳಗಡೆ ಏನೇನು ಸಿಗ್ಬೋದು ನಿಮಗೆ, ಮಿನಿಮಮ್ ಅಂದರೂ 10 ಪದಾರ್ಥಗಳು ಸಿಗುತ್ತೆ. ಅದನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮಗೆಲ್ಲ ಸ್ವಾಗತ ನಮ್ಮ ಈ ಒಂದು ಚಿಕ್ಕ ಚಾನಲ್ಗೆ. ನಿಮ್ಗಳ ಸಮಸ್ಯೆಗಳನ್ನ ಎತ್ತಿ ಹಿಡಿಯೋದಕ್ಕೆ ಬಂದಿದ್ದೀವಿ. ಪ್ರೆಸೆಂಟ್ ಇಲ್ಲಿರೋರು ಯಾರು FIR ಹಾಕ್ಸ್ಕೊಂಡಿದ್ದೀರಾ ನೋಡಿ. ಇವರೇ ಈಗ ಮೇಯ್ನು ಏನಂತ ಹೇಳೋದು, ನಾವು ಇವ್ರನ್ನ ಅಕ್ಯೂಸ್ಡ್ಗಳ, ಈಗ ಪೊಲೀಸರ ಪ್ರಕಾರ ಅಕ್ಯೂಸ್ಡ್ಗಳು. ನೀವು ಸ್ವಾಗತ, ನಿಮ್ಗೆ ಆರಾಮಾಗಿ ಕೂತಿದ್ದೀರಿ? ಆರಾಮಾಗಂದ್ರೆ ಇದು ನಂದು 3ನೇದೋ 4ನೇದೋ FIR ಸರ್, ಮೊದಲನೇದಲ್ಲ. DC ಆಫೀಸ್ ಹತ್ರ ಪ್ರೊಟೆಸ್ಟ್ ಮಾಡ್ದು, ಅವಾಗ ಒಂದು FIR. ಮತ್ತೆ ಬೀದಿಲಿ ರಸ್ತೆ ತಡೆ ಮಾಡ್ದು, ಅವಾಗ ಒಂದು FIR. ಇನ್ನೊಂದು ಅನ್ನೆಸೆಸರಿ ಕಾರಣ ಯಾವ್ದು ಅಂತ ಗೊತ್ತಿಲ್ಲ, ಅದು ಒಂದು. ಇದು 4ನೇದು. FIR ನಮ್ಗೆ ಕಾಮನ್ ಆಗ್ಬಿಟ್ಟದೆ. ಇಷ್ಟೆಲ್ಲ FIR ಹಾಕ್ಸ್ಕೊಳ್ತಾ ಇದ್ದೀರಿ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಿ, ಮುಂದೆ ಏನಾದ್ರೂ ಕನ್ವಿನ್ಸ್ ಆಗೋದ್ರೆ ನೀವು ಒಪ್ಕೊಬಿಟ್ರೆ? ಅದು ನಾವು ಇರಲ್ಲ ಆ ಟೈಮಲ್ಲಿ. ಅಂದ್ರೆ ಏನರ್ಥ? ಕನ್ವಿನ್ಸ್ ಆದೋ ಅಂದ್ರೆ ನಾವು ಸತ್ತು ಅನ್ನೋ ಲೆಕ್ಕ ಸರ್. ಅದು ಅಂದ್ರೆ ನೀವು ಯಾವ ಕಾರಣಕ್ಕೂ ಒಪ್ಪಲ್ಲ, ಇರೋವರೆಗೂ ಒಪ್ಪಲ್ಲ ಅಂತ ಅರ್ಥ. ಅದು ಇವ್ರು ನಿಮ್ಮ ಯಜಮಾನ್ರಾ? ನಿಮ್ಮ ಮೇಲೆ ಎಷ್ಟು ಕೇಸು? ಪೊಲೀಸ್ನವ್ರಿಗೆ ಸ್ಟಾರ್ ಅಂದ್ರೆ ಒಂದು 3
ಎಷ್ಟು ಅಂದ್ರೆ ಸ್ಟಾರ್ ಜಾಸ್ತಿ ಇದಾವೆ. ಇಲ್ಲ ಅಲ್ಲ ಅಲ್ಲ ನಿಮ್ ಲಿಮಿಟ್ ಸರ್ಕಲ್ ಇನ್ಸ್ಪೆಕ್ಟರ್ 3 ಮೂರೇನೆ ಅದೇ 3 ಬೇರೆ ಬೇರೆ ರೀತಿಲಿ ಇರ್ತವೆ. ಇಲ್ಲಿ ಕೊಡೋದು ಮೂರೇ ಕೊಡೋದು. ಹೌದು ನನಗೆ 6-7 ಕೊಟ್ಟಿದ್ದಾರೆ. ಸ್ಟಾರ್ಗಳವು. ಹೌದು ಅಂದ್ರೆ ನಮ್ಮ ರೈತ ಮುಖಂಡರುಗಳು ಹೇಳ್ತಾರೆ, ಅನುಭವದ ಮುಖಂಡರುಗಳಿದಾರಲ್ಲ ರೈತ ಸಂಘದ, ಅವ್ರು ಹೇಳ್ತಾರೆ ನಿಮ್ಗೆ ಏನೋ ಒಂದು ಕೇಸ್ FIR ಮಾಡಿದ್ರೆ ನಿಮ್ಗೊಂದು ಸ್ಟಾರ್ ಕೊಟ್ಟಂಗೆ ಅಂತ. ಹಂಗಾಗಿ ನಮ್ಗೆ ಒಂಥರ ಖುಷಿ, ನಮ್ಗೆ ಅವ್ರ ಕೇಸ್ ಆಗ್ತಾದಷ್ಟು ನಮ್ಗೆ ಖುಷಿ. ಅಂದ್ರೆ ಇನ್ನ ನಮ್ಗೆ ಏನೋ ಪೌರುಷ ಜಾಸ್ತಿ ಆಗುತ್ತೆ. ಅಲ್ಲ ಅಷ್ಟು ಕೇಸ್ಗಳಾಗ್ತಿದೆ ಅಂತಂದ್ರೆ ಕಾರ್ಯರೂಪಕ್ಕೆ ಬರ್ತಿಲ್ವಾ ಕೇಸ್ಗಳು? ಬರ್ತಾವೆ, ಅದಕ್ಕೆ ಬೇಲ್ ತಗೋತಾ ಇದೀವಿ. ಓ ಹಂಗೆ. ಬೇಲ್ ತಗೊಳ್ಲೇಬೇಕಲ್ವಾ? ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಬೇಲ್ ತಗೊಳ್ಳೋದಕ್ಕೆಲ್ಲ? ತಗೊಳ್ಳಿ ಅಂತ ನಮ್ಗೆ ಇದ್ ಮಾಡ್ತಾರ ಪಾಪ ಲಾಯರ್ಗಳೇ ಮುಂಚೆ ಅವರೇ ಬಂದಿ ಪಾಪ ತಗೊಳ್ಳಿ ಅಂತ ನಾವು ತಗೊಳಲ್ಲ ಅಂತೀವಿ. ಯಾಕೆಂದ್ರೆ ಅದೇನ್ ಮಾಡ್ತಾರ ಮಾಡೇ ಬಿಡ್ಲಿ, ಅರೆಸ್ಟ್ ಮಾಡ್ತಾರ. ನಮ್ಗೆ ಅರೆಸ್ಟ್ ಮಾಡಿದ್ರೆ ಇದ್ದದ್ದು ಒಳ್ಳೇದೆ. ಇಡೀ ರಾಜ್ಯಾದ್ಯಂತ ಏನ್ ಸಂಘಟನೆಗಳಿದೆ ಅವರೆಲ್ಲ ಬಂದು ಸ್ಟೇಷನ್ ಮುಂದೆ ಕುತ್ಕೋತಾರೆ, ಇಲ್ಲ ಜೈಲ್ ಮುಂದೆ ಕುತ್ಕೋತಾರೆ. ಲಕ್ಷಾಂತರ ಜನ ಬಂದು ಕುತ್ಕೋತಾರೆ. ಇವತ್ತು ಅಷ್ಟು ಕೆಪಾಸಿಟಿ, ಅಷ್ಟು ಹೋರಾಟದ ಬೆಂಬಲ ನಮ್ಮ ಮೇಲಿದೆ. ಸೊ ಈ ಮೆಣಸಿನ್ಕಾಯಿ ಚಿಕ್ಕದಾಗಿದ್ದಷ್ಟು ಖಾರ ಜಾಸ್ತಿ ಅನ್ನಂಗೆ ಬಿಡದಿ ವ್ಯಾಪ್ತಿಯಲ್ಲಿ ನನ್ನ ಪ್ರಕಾರ ನಿಮ್ಮೂರೇ ಚಿಕ್ಕೂರು ಅನ್ಸುತ್ತೆ. 7 ಮನೆ ಮ್ಯಾಕ್ಸಿಮಮ್ ಎಷ್ಟು ಜನ ಇದ್ದೀರಿ? 20 ಓಟ್ ಇದೆ. 20 ಓಟು. 20 ಓಟ್ ಇರ್ತಕ್ಕಂಥ ಜನ ನನ್ನ ಇಡೀ ದಿನ ಮಾಧ್ಯಮದಲ್ಲಿ ಸೌಂಡ್ ಮಾಡವ್ರೆ ಅಂತಂದರೆ ಅವರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಫೈಟ್ ಮಾಡ್ತವ್ರೆ ಅಂತ ಅನ್ನಿಸ್ತಾ ಇದೆ. ಈ ಗ್ರಾಮ ಹೆಂಗ್ ಹುಡ್ತು ಅಂತ ಯಾರಾದರೂ ಹೇಳ್ತೀರಾ? ತುಂಬ ಜನ ಆಸಕ್ತಿಯಿಂದ ಕೇಳ್ತಿರ್ತಾರೆ. ಯಾರಾದರೂ ಹೇಳೋರಿದ್ದೀರಾ ಗ್ರಾಮ ಹುಟ್ಟಿದ್ರ ಬಗ್ಗೆ? ನಿಮ್ಮ ಅತ್ತೆ ಇದ್ದಾರಾ? ಯಾರ ಅಮ್ಮನ? ಮೆಣಸಿಕಾಯಿ ಅಂದಡಿಕೆ ನಕ್ಕಿದ್ ನೀವ್ಯಾಕೆ ಮಾತಾಡಿ ಹೇಳಿ. ಇರಿ ಅಮ್ಮನದ ಅಮ್ಮ. ಅಯ್ಯೋ ನಾಚಿಕೆ ಬೇಡ, ಮಾತಾಡಮ್ಮ. ನಾಚಿಕೆ ಬೇಡ. ಹೇಳಿದ್ವ ನಿಮ್ಮ ಮಾವನವ್ರು ಕಟ್ಟಿದ ಊರಿದು? ನಮ್ಮ ಮಾವನವ್ರು ಕಟ್ಟಿದ್ದು, ನಮ್ಮ ಮಾವನವ್ರು ತಕೊಂಡಿದ್ದೆ ಊರು. ಅಂದ್ರೆ ನಿಮ್ಮ ಮಾವಂಗೆ ಎಷ್ಟು ಜನ ಮಕ್ಕಳು? ನಮ್ಮ ಮಾವನಿಗೆ 4 ಜನ, 5 ಜನ ಮಕ್ಕಳು. 5 ಜನ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರಿಗೆ 4 ಜನ. ಅಲ್ಲ ನಿಮ್ಮ ಯಜಮಾನ್ರು ಎಷ್ಟನೇ ಮಗ? ನಮ್ಮ ಯಜಮಾನ್ರು ಲಾಸ್ಟ್ನವ್ರು. ನಿಮ್ಮ ಮಾವಂಗೆ ನಿಮ್ಮ ಮಾವನೇ ಫಸ್ಟ್ ಊರಿಗೆ ಬಂದವರು? ನಮ್ಮ ಮಾವನೇ ಫಸ್ಟ್ ಊರು ಬಂದವರು. ನಿಮ್ಮ ಏನಾಗಬೇಕು ಅವರು ನಿಮ್ಗೆ? ಮಗ ಬೇಕಾ? ಅವ್ರು ಹೇಳಿದ್ರು 1950 ಆಸುಪಾಸಲ್ಲಿ ನಮ್ಮ ತಾತ ಬಂದಿದ್ದಿಲ್ಲಿಗೆ 100 ಅಡಿ ಮನೆ ಕಟ್ಟವ್ರೆ ಅಂತ ಹೇಳಿದ್ರು. ಸೊ ಬಂದು ಸಂಪಾದನೆ ಮಾಡಿ ನಿಮ್ಗೆ ಉಳಿಸೋಗವ್ರೆ ನಿಮ್ಮ ಮಾವನವರು. ನೆನ್ಕೊಳ್ತಾ ಇದ್ರಿ ತಂಪೊತ್ತಲ್ಲಿ ಅವ್ರನ್ನ? ಈಗ ಅವ್ರೆ ಇವಾಗ ಅದನ್ನ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಉಳಿಸ್ಬೇಕು. ಈ ಕಿತ್ಕೊಳಕ್ ಬಂದವರಲ್ಲ, ನಾವು ಕೊಡಲ್ವಲ್ಲ, ಬಿಡಲ್ಲ ಅವರು. ಕೊಡಲ್ಲ, ನಾವು ಅವನೇನೇ ಮಾಡಿದ್ರು ಕೊಡಲ್ಲ. ಕೊಡೋದಿಲ್ಲ. ನಮ್ಮ ಮೊಮ್ಮಕ್ಕಳುಗಳು ಎಲ್ಲೋಗಿರ್ತವೆ. ಇವತ್ತೇನೋ ನಮ್ಮ ಮಕ್ಕಳುಗಳು ಏನೋ ಅರ್ಧ ವಯಸ್ಸಾಗೋಯ್ತು, ಹೆಂಗೋ ಜೀವನ ಮಾಡ್ಬಿಟ್ರು. ಇವ್ರು ನಮ್ಮ ಮೊಮ್ಮಕ್ಕಳು ಕೆಲಸ ಬಿಟ್ಟ ಮೇಲ್ವಾದ್ರು ಅವ್ರ ಹೆಂಡತಿ ಮಕ್ಳು ಸಾಕ್ಬಾರ್ದ? ನಮ್ಮ ಮೊಮ್ಮಕ್ಳು ಎಲ್ಗೋಯ್ತವೆ. ಅವ್ರು ಅವ್ನೇನೇ ಎಷ್ಟು 10 ಕೋಟಿ 15 ಕೋಟಿ ಕೊಟ್ರು ನಮ್ಮ ಭೂಮಿ ಕೊಡಲ್ಲ. ನಾವಿರೋ ಗಂಟ ಕೊಡಲ್ಲ. ನಿಮ್ಮ ಮಾವನವ್ರ ಹೆಸರೇನು? ತಿಬ್ಬೇಗೌಡ್ರಿಗೊಂದು ಜೈ. ಒಂದ್ ಊರ್ನೇ ಕಟ್ಟವ್ರೆ. ಒಬ್ಬರೇ ಒಂದೇ ಮನೆ ಅವಾಗಿದ್ವಿ ನಮ್ಮ ತಾತಾರು. ಆಮೇಲೆ ಇವಾಗ 7 ಮನೆ ಆಗಿದ್ದೀವಿ. 7 ಮನೆ. ಅಂದ್ರೆ ಮನೆ ವಂಶವೃಕ್ಷ ಇದು ಬೆಳೆದು ನಿಂತಿರೋದಿಲ್ಲ ತಂಗ. ಹೇಳೋಣ ನಿಮ್ಮ ತಾತನವರು ಅಂದ್ರೆ ತಿಬ್ಬೇಗೌಡ್ರಲ್ಲಮ್ಮ, ಎಷ್ಟು ಎಕರೆ ಆಸ್ತಿ ಸಂಪಾದನೆ ಮಾಡಿದ್ರು ಅವ್ರು ಬಂದಾಗಿಲ್ಲ 1950 ಕಾಲಘಟ್ಟದಲ್ಲಿ? ಸರ್ ಇದು 36 ಎಕರೆ ಇದು ಏನೋ ರೆವೆನ್ಯೂ ಇದು. ಇಲ್ಲಿ ಪಕ್ತೂರಲ್ಲಿ ಚಿಕ್ಕುಂಡಳ್ಳಿ ಅನ್ನೋ ಸರ್ವೆ ನಂಬರ್ ಇಲ್ಲಿ 3 ಜನ ಪಾರ್ಟ್ನರ್ ಆಗಿ, ಇದೇ ಸಿದ್ದೇನ್ ದೊಡ್ಡಿಯಿಂದ ಒಬ್ರು ಬನಗಿರಿಯರೊಬ್ರು ಕೆಂಚೇಗೌಡರು ಅಂತ, ಅವ್ರು ಚಿಕ್ಕನಂಜೇಗೌಡ ಅಂತ, ತಿಬ್ಬೇಗೌಡರು ಅಂತ 3 ಜನ ಸೇರಿ 300 ಎಕರೆ ತೆಗೆದ್ರು. ತಿಬ್ಬೇಗೌಡರು ಅಂದ್ರೆ ನಿಮ್ಮ ತಾತ? ನಮ್ಮ ತಾತ. 300 ಎಕರೆ. ಅದು ರಾಜಮ್ಮ ಅನ್ನೋ ಹೆಸರಿನಲ್ಲಿ ಅವರು ಬ್ರಾಹ್ಮಣ್ಸು, ಅವರು ಬಂಗ್ಲಾ ಅಂತ ಆಯ್ತು, ಭೀಮೇನಹಳ್ಳಿ ಅಂತ ಅಲ್ಲಿಯರು. ಅದು ಅಲ್ಲಿ ಅವ್ರ ಕಡೆಯಿಂದ 300 ಎಕರೆ ತೆಗೆದ್ರು. 300 ಎಕರೆಯಲ್ಲಿ 280 ಎಕರೆ 580 ಎಕರೆ ಖರಾಬು. ಅಲ್ಲೂ ನಮ್ಗೆ ಭಾಗ ಇತ್ತು. ಅವಾಗ ಉಳುವವನೇ ಭೂಮಿ ಒಡೆಯ ಅಂತ ಇಂದಿರಾ ಗಾಂಧಿ ಕಾಲದಲ್ಲಿ ಹಂಚೋಯ್ತು. ಆಮೇಲೆ ಹೆಣ್ಮಕ್ಳಿಗೆಲ್ಲ ಒಂದಷ್ಟು ಕೊಟ್ರು. ಹಂಗೂ ಇರೋದ್ನೆಲ್ಲ ಒಂದ್ ಸ್ವಲ್ಪ ಹಿಂಗೆ ನಾವು ಕುಟುಂಬ ಜಾಸ್ತಿ ಆದಂಗೆ ಈಗ ಪ್ರೆಸೆಂಟ್ ನೀವು ಇಷ್ಟು ಜನ ಕೂತಿದ್ದೀರಲ್ಲ, ನೀವೆಲ್ಲ ಒಂದೇ ಮಂತಂದವರು. ಎಲ್ಲಾರ್ದು ಸೇರಿ ಎಷ್ಟು ಉಳಿಸ್ಕೊಂಡಿದ್ದೀರಿ ಈ ಕ್ಷಣದವರೆಗೆ? ಇವಾಗ ಒಂದು 50 ಎಕರೆ ಇದೆ. 50 ಎಕರೆ ಜಾಗ ನಿಮ್ದಿದೆ. ಅವ್ರು ಕೊಡ್ತೀನಿ ಅಂತ ಹೇಳಿರೋ 2 ಕೋಟಿ, 5 2 10 100 ಕೋಟಿ ಆಯ್ತದೆ. ಅಂದ್ರೆ ಭೂಸ್ವಾಧೀನ ಹೋಗೋದು 36 ಎಕರೆ. 36 ಎಕರೆ ಹೋಗುತ್ತೆ. ಇನ್ ಮಿಕ್ಕಿದ ಅದಕ್ಕೆ ಇದಕ್ಕೆ ಅಂತ ಹೇಳ್ಕೊಳ್ತಾರೆ. ಅದಕ್ಕೆ ನಿಮ್ ಕಂದಾಯ ಭೂಮಿ, ನಿಮ್ದು ಮನೆ, ಉಳಿಕೆ ಜಮೀನು ಬೇರೆ ಐತೆ ಊರ ಹತ್ರ ಇದೆ. ಅದನ್ನ ಬಿಟ್ಬಿಡ್ತಾರೆ. ಅದನ್ನ ಬಿಡ್ತಾರೆ. ಅದು ಅವಕಾಶ ಎಲ್ಲಿಲ್ಲ. ಇವಾಗ ಭೂಸ್ವಾಧೀನ ಆಗೋದು 35 36. ಈಗ 1 by 1 ಈ ಬದ ಸವರ್ಕೊಂಡ್ ಬರ್ತಾರಲ್ಲಮ್ಮ, ಬದ ಸವರ್ಕೊಂಡು ಈಗ ನಮ್ ಕಡೆ ಹೆಂಗೆ ಅಂತಂದ್ರೆ ಒಂದೊಂದ್ ಚೂರು ಒಂದೊಂದ್ ಅಡಿ ಸವರ್ಕೊಂಡು ಬಾರ್ಡರ್ ಆಗುತ್ತೆ. ನಿಮ್ಮೂರಿಂದ ಇನ್ನೊಂದು ಊರಿಗೆ ಈಗ ಒಂದೇ ಊರಲ್ಲಿ ಈಗ ಮಂಡ್ಲಳಿಗೆ ಬಂದರು, ಸರ್ವೇಯರ್ನ ಕಳಿಸೋರು, ಅವ್ರು ಬರಲಿಲ್ಲ. ನೀನು ಹೋಗಿ ಒಂಚೂರು ನೋಡಪ್ಪ, ಬಿಸಿನ ಹಸಿನ, ಅದು ಬಿಸಿ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡೆ ಬರೋದು. ನೆಕ್ಸ್ಟ್ ಬಂದರೆ ಸವರ್ಕೊಂಡು ಬಂದಂಗೆ ನೀವು 7 ಮನೆಯವ್ರು ಏನು ಮಾಡಿರಿ?
ಏಳ್ಮರೆ ಏನ್ ಮಾಡ್ತೀವಿ 26 ಹಳ್ಳಿ ರೈತರು ಇವತ್ತೇನು ಬೀದಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಅವ್ರು ಬರ್ತಾರೆ, ಬರೀ ಇಷ್ಟೇ ಜನ ಅಲ್ಲ, ನಿನ್ನೆ 400-500 ಜನ ಇದ್ದವ್ ರೈತರುಗಳು. ಒಟ್ನಲ್ಲಿ ಯಾವ ಗ್ರಾಮದವ್ರ ಸಮಸ್ಯೆ ಬಂದ್ರು ಎಲ್ಲ ಒಟ್ಟಿಗೆ ನಿಂತ್ಕೊಳ್ತಾ ಇದ್ರೆ, ಯಾರು ಏನ್ ಹಿಂದೇಟ್ ಆಗ್ತಿಲ್ಲ. ಬೇರೆ ಊರ್ಗ ಸರ್ವೆ ಹೋದ್ರೆ ನಾವು ಹೋಗ್ತೀವಿ. ಇದೇ ರೈತರು. ನಾನು ಹೇಳ್ತೀನಿ, ಈಗ ನಂದಿಲ್ ಜಾಗ ಐತೆ, ನಾನು ರೈತ, ನನಗೆ ಇಲ್ಲಿ ಆಗ್ತಿಲ್ಲ. ನಾನು ಹಸ್ದಲ್ಲಿ ಹಾಲು ಕರ್ಕೊಂಡು ದಿನ ಪೂರ್ತಿ ಇರಲ್ಲ, ನನಗೆ ಹೆಣ್ಣು ಸಿಗ್ತಾಯಿಲ್ಲ, 35 ವರ್ಷ ವಯಸ್ಸಾಯಿತು. ಏನು ನಮ್ಮ ಅಪ್ಪ ಮಾಡಿರೋದೇ ನೋಡ್ಕೊಂಡು ಹೋಗಲ್ಲ, ನನಗೇನು ಮದುವೆ ಆಗಬೇಕು, ಮಕ್ಕಳು ಆಸೆ ಪಾಸೆ ಇಲ್ವಾ, ನಾನು ಹೋಯ್ತೀನಿ ಬೆಂಗಳೂರಿಗೆ. ನಾನು ಸರ್ಕಾರ ಏನು ಮಾಡ್ತೈತೆ ಅದು ನನ್ನ ಒಳ್ಳೆ ಯೋಜನೆ ಅನ್ನುವಂಥದ್ದನ್ನು ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ. ಇದೇ ನಿಮ್ಮ ಬಿಡದಿ ಹೋಬಳಿಯ ಒಂದಷ್ಟು ಜನ ರೈತರು ಮಾತಾಡಿರೋದು. ನಾನು ರೈತನೇ ಕಂಡ್ರೆ ನನಗೂ ಬೇಕು, ನಾನು ಪರ ಇದ್ದೀನಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ? ಅದು ಅವರ ಅವಿವೇಕಿತನ. ಇವತ್ತು ಭೂಮಿ ಏನು 1 ಎಕರೆ ಭೂಮಿ ಮಾಡಿಕೊಂಡಿರ್ತಾನೆ, ಅವನೇ ದೊಡ್ಡ ಸಾಹುಕಾರ. ಹಿಂದೆ ಯಾವಾಗೋ ಇವತ್ತು ಬಂದ್ಬಿಟ್ಟು ಎಲ್ಲ ತೆಗ್ದಾಕ್ತಾ ಇದಾರೆ. ಒಬ್ಬ ಒಂದು ಮಿಷಿನ್ ಮಾಡೋದು 100 ಜನ ಮಾಡೋದನ್ನ ಒಂದು ಮಿಷಿನ್ ಮಾಡ್ತಾ ಇದೆ. ಇವತ್ತು ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಆಗ್ಬೋದು, ಇವಾಗ ನಾವೇ ನೋಡ್ತಾ ಇದೀವಿ ಪೇಪರ್ ನಲ್ಲಿ ಸಾವಿರಾರು ಜನ ಉದ್ಯೋಗ ಕಳ್ಕೊಂಡು ಹಳ್ಳಿಗೆ ಬರ್ತಾವ್ರೆ. ಭೂಮಿ ಇಲ್ಲ ಅಂದ್ರೆ ಏನ್ ಸಂಪಾದನೆ ಮಾಡ್ತಾನೆ? ಎಷ್ಟ್ ದಿನ ಇರ್ತದೆ ಕಂಪನಿಗಳು? ಇವತ್ತು ಇರ್ತದೆ, ನಾಳೆ ಮುಚ್ತಾರೆ. ಲಾಸ್ ಆಯ್ತು ಅಂದ್ರೆ ಮುಚ್ತಾರೆ. ಇವತ್ತು ಎಷ್ಟೋ ಕಂಪನಿಗಳು ನೋಡ್ತಾ ಇದೀವಿ, ಬಂದಿದ್ದ ಆದಾಯ ಎಲ್ಲ ಭೂಮಿ ಮೇಲೆ ಆಗ್ತಾವ್ರೆ. ಏನೋ ಇವತ್ ನಾಳೆ ದಿನ ಕಂಪನಿ ಏನೋ ಮುಚ್ಚೋಯ್ತು ಅಂದ್ರೆ ವರ್ಕರ್ಸ್ ಏನೋ ಕೂಲಿ ಕಾರ್ಮಿಕರೇ ಬೀದಿಗೆ ಬರೋದು. ಅವನು ಇವನು ಏನೋ ಉದ್ಯಮಿ ಭೂಮಿಗೆ ಇದು ಬರಲ್ಲ. ಅಲ್ಲ, ಅದನ್ನ ಪಡ್ಕೊಳ್ಳೋ ಅಂತವ್ರು ಜಾಸ್ತಿ ಇರತ್ತಾನೆ, ಡಿಮ್ಯಾಂಡ್ ಕ್ರಿಯೇಟ್ ಆಗೋದು. ಹೌದು. ಈಗ ನಾನು 20 ವರ್ಷದ ಹಿಂದೆ ನಮ್ಮೂರ ಅಕ್ಕಪಕ್ಕದಲ್ಲಿ ಏನಾದ್ರು ಬೆಳೆ ಬೆಳೆದ್ರು ಅಂತಂದರೆ ಕಟಾವು ಮಾಡೋದಕ್ಕೆ ಲೇಡೀಸು ಮುಯ್ಯಾಳು ಬರೋರು. ನಮ್ಮ ಮನೆಗೆ ನೀವು, ನಿಮ್ಮ ಮನೆಗೆ ನಾವು ಅಂದ್ಕೊಂಡು ಒಂದು 10 ಆಳು ಬರೋರು. ಇವತ್ತು ಹೆಂಗಾಗೈತೆ ಅಂತಂದ್ರೆ ಅದಕ್ಕೆ ಮಿಷಿನ್ ಬರ್ತದೆ. ಅದಕ್ಕೆ ಅವಲಂಬನೆ ಆಗಿರೋರೆ ನಾವು ಅಂತಂದಮೇಲೆ ರೆಡಿ ಆಗ್ತಾ ಇದೆ. ಅದು ಟೆಕ್ನಾಲಜಿಗೆ ಅಡಿಕ್ಟ್ ಆಗೋಗಿದ್ದೀವಿ, ಅಡಿಕ್ಟ್ ಮಾಡಿಸ್ಬಿಟ್ರು. ಇವಾಗ ನಾವು ಟೆಕ್ನಾಲಜಿಗೆ ಅಡಿಕ್ಟ್ ಆಗಲ್ಲ, JCB ಬರ್ತದೆ, 10 ಆಳು ಮಾಡೋ ಕೆಲಸ ಒಂದೇ ಮಾಡ್ಬಿಟ್ಟು ಹೋಯ್ತದೆ. ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ನಾವು. ಅವತ್ತು ಅದನ್ನು ತಿರಸ್ಕಾರ ಮಾಡಿದ್ದೀರ ರೈತರು. ಇವತ್ತು ಟೆಕ್ನಾಲಜಿ ಅಷ್ಟೊಂದು ಮುಂದಕ್ಕೆ ಬರ್ತಿರಲಿಲ್ಲ. ಆ್ಯಂಡ್ ಟೆಕ್ನಾಲಜಿ ಬೇಕು. ಯಾರೋ ಒಂದೇ ಒಂದು ಫ್ಯಾಮಿಲಿ ಇರುತ್ತೆ ಅಂತ ಒಬ್ಬನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋಂಥ ಟೆಕ್ನಾಲಜಿ ಬೇಕು. ಬಟ್ ಟೆಕ್ನಾಲಜಿ ರೈತರು ಎರಡು ಬ್ಯಾಲೆನ್ಸ್ ಮಾಡೋಕೆ ಹೋಗಿ ಕಂಪ್ಲೀಟಾಗಿ ಟೆಕ್ನಾಲಜಿನ ನಿಮ್ಮನ್ನು ಅಕ್ವೈರ್ ಮಾಡ್ಕೊಂಡಿರೋದು. ಈಗ ಎಲ್ಲ ಇವತ್ತು ವ್ಯವಸಾಯದಲ್ಲೂ ಕೂಡ ತಂತ್ರಜ್ಞಾನ ಬಳಸ್ತಾ ಇದೀವಿ. ಇವತ್ತು 10 ಜನ ಮಾಡೋದು ಒಂದು ಮಿಷಿನ್ ಮಾಡುತ್ತೆ. ಹೌದು, 10 ಜನ ಕೆಲಸ ಎಲ್ಲೋಯ್ತು. ಕೆಲಸ ಅಂದ್ರೆ ಇವಾಗ ಹೊರಗಡೆ ಹೋದ್ರು, ಎಲ್ಲ ಫ್ಯಾಕ್ಟ್ರಿ ಅನ್ಕೊಂಡು ಇವಾಗ ಭೂಮಿಲಿ ಗೇದೆ ಇರೋರು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಎಷ್ಟು ಕೊಡ್ತಾರೆ ಫ್ಯಾಕ್ಟ್ರಿನಲ್ಲಿ? 15,000 - 20,000. ಇವತ್ತು 2 ಹಸು ಕಟ್ಕೊಂಡ್ರೆ ತಿಂಗಳಿಗೆ 15,000 - 20,000 ಸಂಪಾದನೆ ಮಾಡ್ತಾರೆ. ಇವಾಗ ಒಂದು 50 ಲೀಟರ್ ಹಾಕೊಂಡ್ರೆ 5-4 20, 2,000 ಒಂದೇ ಟೈಮ್ಗೆ ಆಗೋಯ್ತು. 15 ನಿಮ್ಮ ತಾತದಿರ ಕಾಲದಲ್ಲಿ ಒಂದು 30-40 ವರ್ಷದ ಹಿಂದೆ ಯಾರಾದ್ರೂ ಭತ್ತ ಕುಯ್ಯೋಕ್ಕೆ, ರಾಗಿ ಕುಯ್ಯೋಕ್ಕೆ ಮಿಷಿನ್ ಬರ್ತದೆ ಕಣಯ್ಯ ಅಂತ ಅಂದಿದ್ರೆ, ಹೋಗ್ ಮುಖ ಕೆಲಸ ಮಾಡು ಅಂತ ಅನ್ನೋರು ಅಲ್ವಾ? ಅಂದರೆ ಅವ್ರುಗಳಿಗೆ ಹಂಗೆಲ್ಲ ಬಂದ್ಬಿಡ್ತದೆ ಅಂತ. ಈಗ ಮಷಿನ್ ಬಂದು ಮಾಡ್ಬಿಟ್ಟು ಹೋಗ್ತೈತೆ. ಆ ಮಷಿನ್ಗೆ ನಾವೆಲ್ಲ ಫಿಕ್ಸ್ ಆಗೋಗಿದ್ದೀವಿ. ಏನಮ್ಮ ಮುಯ್ಯಾಳು ಕರೆಸ್ತೀರಾ ಅಲ್ವಾ? ಇವಾಗ ಹಂಗೆ ಒಂದೊಂದೂರು ವಾಶೌಟ್ ಮಾಡ್ಕೊಂಡು ಬಂದು ನಿಮ್ಮನ್ನು ಎಳ್ಕೊಂಡು ಹೋದ್ರೆ ಏನು ಮಾಡ್ತೀರಿ? ನಾಳೆ ದಿನ ನೀವೆಲ್ಲ ಕನ್ವಿನ್ಸ್ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಹಾಂ, ನೀವೆಲ್ಲ ಯಾವ ಊರಿಗೆ ಹೋದ್ರೂ ನಾವು ಕೊಡಲ್ಲ ಅಂತ ಇದ್ರಿ. ನನಗೇನೋ ಡೌಟಪ್ಪ. DK ಶಿವಕುಮಾರ್ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೊಡೆದ್ರೆ ಒಂದು ಏಟ್ ಹೊಡಿತಾರೆ, ಬೈದ್ರೆ ಬೈತಾರೆ. ಅಲ್ಲಿ ಕೂತ್ಕೊಂಡು ಹೇಳ್ತಾನೆ ಬೈರ್ಮಂಗ್ಲ ಸರ್ಕಲ್ ಬಂದ್ ಹೇಳ್ಬೇಕಲ್ಲ ಅವನು. ಈ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ 1.5 ವರ್ಷದಿಂದ ತಿಂತಾವ್ರೆ. ಬೈರ್ಮಂಗ್ಲ ಸರ್ಕಲ್ಗೆ ನಾನು ಬರ್ತೀನಿ. ಯಾವಾಗ ಬರ್ತೀನಿ ಗೊತ್ತಾ? ಈ ಪ್ಲಾನ್ ಶುರುವಾದಾಗ ಎಷ್ಟು ಜನ ಇದ್ರು ಸಪೋರ್ಟ್ಗೆ? ಬೈರ್ಮಂಗ್ಲ ಸರ್ಕಲ್ ಅಲ್ಲಿ 1.5 ವರ್ಷದಿಂದ ಅನ್ನ ತಿಂತಾವ್ರೆ. ಅಲ್ಲಮ್ಮ, ಈ ಪ್ಲಾನ್ ಶುರುವಾದಾಗ ಇದು ಬೇಡ ಅಂತ ವಿರೋಧಿಸೋರು ನೀವು ಇನ್ನೂ ಇದ್ರಿ. ಬೇಡ ಅಂತ ವಿರೋಧಿಸೋರಲ್ಲ ಎಷ್ಟೋ ಜನ, ಬೇಕು ಅಂತ ಹೋಗೋರಲ್ಲ ಎಷ್ಟು ಜನ ಹೋಗಿರ್ಬೋದು ನಿಮ್ಮ ಪ್ರಕಾರ? ಎಲ್ಲರೂ ಹೋಗೋರು ನಮಗೆ ಗೊತ್ತಿಲ್ಲ. ಅದು ಒಂದು 50% ಇಂದ ಒಂದು 60% ಬಂದಾಗ ನಾನು ಬೈರ್ಮಂಗ್ಲ ಸರ್ಕಲ್ ಬರ್ತೀನಿ. ಬರ್ಲಿ ಬಿಡ್ರಿ. ನೀವು ಏನಾರ ಹೋಗಿದ್ರ ನೆನ್ನೆ ಹೋರಾಟಕ್ಕೆ? ಹೋಗಿದ್ವಿ ಸರ್. ಏನಾಯ್ತು ಅಲ್ಲಿ? ಏನಾಯ್ತು, ನಾವು ಎಲ್ಲ ಪರ್ಕೆ ಇದು ಎಲ್ಲ ತಗೊಂಡು ಹೋಗಿದ್ವಿ ಸರ್. ನಾವು ರೈತ ಮಹಿಳೆಯರು ಅಂತ ನಮ್ಮನ್ನೇನೆ ಕಾಸು ಕೊಟ್ಬಿಟ್ಟು ಕಳ್ಸಿದಾರೆ ಬೇರೆಯವರು. ರೈತ ಅಂದ್ರೆ ರಾಜಕೀಯದವ್ರು ಕಳಿಸ್ಬಿಡವ್ರೆ ನಿಮ್ಮನ್ನ ಅಂತ ಕುಮಾರಸ್ವಾಮಿ ಮೇಲೆ ಅಪರಾಧ ಮಾಡ್ತಾ ಇದಾರಲ್ಲ ಬಾಲಕೃಷ್ಣ ಅವರು. ಹೆಂಗೆ ಸರ್ ಇದು ನ್ಯಾಯ? ನಾವು ರೈತರಾಗಿ ನಾವು ಏನ್ ಬೇಕೋ ಅವ್ರಿಗೆ ಡಾಕ್ಯುಮೆಂಟ್ ಎಲ್ಲ ಕೊಡ್ತೀವಿ ಸರ್. ಬಾಲಕೃಷ್ಣ ಮತ್ತೆ ಓಟ್ ಕೇಳಕ್ ಬರ್ತಾರಲ್ಲ 28 ಬಗ್ಗೆ ಏನ್ ಹೇಳ್ತೀರಿ? ಅವ್ರಿಗೆ ಪರ್ಕೆ ತಗೊಂಡು ಚಪ್ಪಲಿ ತಗೊಂಡೆ ಹೊಡಿತೀವಿ ಸರ್ ನಾವು. ಇವಾಗ ಬರ್ದೇ ಇರೋರು ಅವತ್ತಿನ ದಿನ ಯಾಕೆ ಸರ್ ಬರ್ಬೇಕು? ನನ್ ಕೈಲಿ ಏನು ಅಧಿಕಾರ ಇರಲಿಲ್ಲ, ಮುಖ್ಯಮಂತ್ರಿಗಳ ಆದೇಶ ನಾನು ಹೆಂಗಿದ್ ಮಾಡ್ಲಿ? ನಾನು ಸುಮ್ನೆ ಒಬ್ಬ ಶಾಸಕ ಏನ್ ಮಾಡ್ಲಿ ಅಂತ ಆದ್ಮೇಲೆ ಅವ್ರ ಹತ್ರ ಏನು ಇಲ್ಲ ಅಂದ್ಮೇಲೆ ಅವಾಗೆ ಬರ್ಬೇಕಾಗಿತ್ತು ಸರ್. ರೈತರ ಪರ ನಿಲ್ಬೇಕಾಗಿತ್ತು. ರೈತರಿಗೆ ಸಪೋರ್ಟ್ ಮಾಡಿ, ರೈತರು ಇಷ್ಟ ದಿನ ಹೋರಾಟ ಮಾಡ್ತಾ ಇದಾರೆ, ಅವ್ರಿಗೆ ಏನ್ ಬೇಕು, ಅವ್ರಿಗೆ ಏನ್ ಕಷ್ಟ ಇದೆ ಅದು ಪರಿಹಾರ ಮಾಡದೆ ಇದ್ಮೇಲೆ ಅವ್ರು MLA ಆಗಿ ನಮ್ಮ
ಇದಕ್ಕೆ ಏನ್ ಬಂತು ಸರ್ ನಮ್ಮ 2023 ವಿಧಾನಸಭಾ ಚುನಾವಣೆ ನಡೀತಲ್ಲ, ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ವ ಈ ತರ ಆಗುತ್ತೆ ಅಂತ? ಇಲ್ಲ ಸರ್, ಗೊತ್ತಿರಲಿಲ್ಲ, ಗ್ಯಾರಂಟಿ ಗೊತ್ತಿರಲಿಲ್ಲ ಸರ್. ಹಾಗೆ ಇದ್ದಿದೆ, ನಾವು ಯಾವತ್ತು ಕಾಂಗ್ರೆಸ್ ಸರ್ಕಾರ ಅವ್ರನ್ನ ನಮ್ಮ ಊರಿಗೂ ಕೂಡ ಸೇರಿಸ್ತಾ ಇರಲಿಲ್ಲ ಸರ್. ಈ ತರ ಬೀದಿಗೆ ತಂದು ಬೀದಿಲಿ ಅನ್ನ ಬೇಯಿಸ್ಕೊಂಡು ತಿನ್ನುವಂತ ಏನಾಗುತ್ತೆ ಇದ್ರ ಪರಿಣಾಮ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಅವ್ರ ಕೈ ಬಿಡ್ಬೇಕು ಸರ್. ಈ ಹೋರಾಟ ಅವ್ರು ಬಿಡೋ ತನಕ ನಾವು ನಿಲ್ಸಲ್ಲ. ನಾವು ವಿಷ ಕುಡಿಯೋಕ್ಕೂ ರೆಡಿ ಆಗಿದ್ದೀವಿ. ನಾವು ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ ಸರ್. ಅವ್ರು ಏನೇ ಮಾಡಿದ್ರು ನಾವು ಜಗ್ಗಲ್ಲ. ಅವರೇ ಕೈ ಬಿಡ್ಬೇಕು ಸರ್, ಸರ್ಕಾರನೇ ಕೈ ಬಿಡ್ಬೇಕು. ಈಗ 70 ಎಕರೆ ಇರೋದ್ರಲ್ಲಿ 7 ಎಕರೆ ಅವರು ಭೂಸ್ವಾಧೀನ ಮಾಡ್ಕೊಬಿಟ್ಟು ಪರ ಮಾಡ್ಕೊಂಡ್ಬಿಟ್ಟು ಇನ್ನು 7 ಎಕರೆಲಿ ಇವರು ಸ್ಮಾರ್ಟ್ ಸಿಟಿ ಮಾಡಕ್ ಐತದ ಸರ್? ಅದ್ ಹೆಂಗ್ ಮಾಡ್ತಾರೆ ಸರ್? ಇಷ್ಟು ಅವ್ರದ್ದು ಐತಲ್ಲ, ಈಗ 80 ಎಕರೆ ಏನು ಐತಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು, ಅವ್ರದ್ರಲ್ಲೇ ಮಾಡ್ಕೊಳ್ಳಿ. ಯಾರ್ಯಾರು ಪರ ಕೊಡ್ತಾರೆ ಅವ್ರವ್ರದ್ದು ಇದ್ ಮಾಡ್ಕೊಂಡು ಅವರೇ ಮಾಡ್ಕೊಳ್ಳಿ. ನಾನು ನನ್ನ ಮನೆಗೆ ಮಾಡೋದಾಗೆ ನಾನು 80 ಎಕರೆ ಮಾಡ್ಕೊಳ್ತಿದ್ದೆ, ಸಾರ್ವಜನಿಕವಾಗಿ ಮಾಡ್ತಾ ಇರೋದು ಇದೊಂದು. ಇದು ಮುಂದೆ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಯೋಜನೆ ಇದು. ಅಲ್ಲ ಸರ್, ಈಗ ಬೆಂಗಳೂರೇನೆ ತುಂಬೋಗಿದೆ. ಈಗ ಬೇರೆ ಕಡೆ ಬಂದಿರೋರಿಗೆ ಆ ಬೇರೆ ಕಡೆ ಮಾಡಿದ್ರೆ ಉತ್ತರ ಕರ್ನಾಟಕದ ಕಡೆ ಅವರು ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಡಿಮೆ ಆಗ್ತಾರೆ ಜನಗಳು. ಈಗ ಇಲ್ಲಿ ಮಾಡಿದ್ರೆ ತಿರ್ಗಾ ಆ ಕಡೆಯಿಂದ ಬಂದ್ ಮತ್ತೆ ಅದೇನೆ. ಆಮೇಲೆ ನಾರ್ತ್ ಇಂಡಿಯನ್ ಸ್ವಲ್ಪ ಜನ ಬರ್ತಾರೆ, ಅವ್ರ ಜೊತೆ ನೀವೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಿರಿ ಅಂತ. ಆಮೇಲೆ ತಿರ್ಗಾ ರಾಮನಗರನು ಮಾಡ್ಬೇಕಾಗತ್ತೆ. ಇಲ್ಲೂ ಸಾಕಾಗಲ್ಲ. ಅವಾಗ ಜನಕ್ಕೆ ಎಷ್ಟು ಮಾಡಿದ್ರು ಸಾಕಾಗಲ್ಲ. ಬೇರೆ ಕಡೆಯಿಂದ ಬರ್ತಾನೆ ಇರ್ತಾರೆ. ಎಷ್ಟು ಅಂತ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಏನ್ ಮಾಡೋದು ಸರ್ ನಾವು ಹಂಗಾದ್ರೆ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಇಷ್ಟೊಂದು ಹಠ, ಯಾಕೆ ಇಷ್ಟೊಂದು ಜಿದ್ದು ಈ ಪ್ಲಾನ್ ಮೇಲೆ? ಅದು ಅವ್ರ ರಾಜಕೀಯಕ್ಕೋಸ್ಕರ ಈ ರೈತರು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಅಲ್ಲ, ಅವ್ರಿಗೆ ಏನಾದ್ರು ಲಾಭ ಇದೆ ಅಂತ ಅನಿಸ್ತಾ ಇದೆ ಇದ್ರಲ್ಲಿ? ಹೌದು ಸರ್, ಅವ್ರದ್ದೆಲ್ಲ ಈಗ ಲಾಭ ಇದೆ ಅವ್ರಿಗೆ. ಅವ್ರ ಯಾವ ತರ ಇದೆ, ಯಾರು ಹೇಳ್ತೀರಿ? ಅಲ್ಲ, ಅವ್ರದ್ದೀಗ ಬನ್ನಿಲೆ, ಅವ್ರದ್ದು ಇವಾಗ ಬೇಕಾದಷ್ಟು ಇಂಪ್ರೂವ್ ಆಗುತ್ತಲ್ಲ ಸರ್. ನಮ್ದೆಲ್ಲ ಭೂಮಿ ಈಗ ಸ್ಮಾರ್ಟ್ ಸಿಟಿ. ಒಂದೇ ನಿಮಿಷ ಅವ್ರಿಗೆ ಕೇಳ್ತೀನಿ ರೀ. ಸರ್ ಇವಾಗ ಯಾವ ತರ ಲಾಭ ಇದೆ ಅವ್ರಿಗೆ? ಸರ್ ಮೊದಲು ಇವಾಗ 2300 ಎಕರೆ ಗೋಮಲ್ ಜಮೀನ್ ಇತ್ತು ಸರ್. ಇವಾಗ 700 ಎಕರೆ ಮಾಡಿಟ್ಟಿದ್ದಾರೆ. ಇವಾಗ ಅವತ್ತಿಂದ ಆಗದೆ ಇರೋದು ಏನು, ಇವಾಗ ಮಂಜೂರಾಗದೆ ಇರೋ ಜಮೀನು ಇವ್ರು ಅಕ್ವರೇಷನ್ ಮಾಡಿದಾಗ 2300 ಎಕರೆ ಅಧಿಕೃತ ಮಾಹಿತಿ ಕೊಟ್ಬಿಟ್ಟು ಇವಾಗ 700 ಎಕರೆ ಅಂತ ತೋರಿಸ್ತಾ ಇದಾರೆ. ರಿಮೈನಿಂಗ್ ಎಲ್ಲೋಯ್ತು? ಇವಾಗ ಹೆಂಗ್ ಮಂಜೂರಾಯ್ತು ಅವ್ರಿಗೆ? ಗೊತ್ತಿಲ್ಲ ಸರ್, ಯಾರು ಅಕ್ವೈರ್ ಮಾಡ್ಕೊಂಡ್ರು ಅದನ್ನ ಯಾರು ಏನು ಹೇಳ್ತಾ ಇಲ್ಲ. ನಿಮ್ಗೆ ಗೊತ್ತಿರುತ್ತಲ್ಲ ಸರ್, ಬೇರೆ ಊರಲ್ಲಿ ಇವಾಗ ಏನು ಅವ್ರು ಏನ್ ಹೇಳಿಕೆ ಕೊಡ್ತಾ ಇದಾರೆ, ನಾವು ಯಾರು ಅರ್ಜಿ ಹಾಕೊಂಡಿದ್ದಾರೆ ಅವ್ರಿಗೆ ಮಂಜೂರು ಮಾಡ್ಕೊಟ್ಟಿದೀವಿ ಅಂತ ಏನು ಶಾಸಕ ಹೇಳ್ತಿದ್ದಾರೆ. ಆದ್ರೆ ಅವ್ರವ್ರು ಏನ್ ಬೆಂಬಲಿತರು ಏನಿರ್ತಾರೆ ಅವ್ರ ಹೆಸರು ಮಾಡ್ಕೊಂಡವ್ರೆ. ಆ ದುಡ್ಡನ್ನ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಟೊಯೋಟಾ ಕಂಪ್ನಿಗೆ 2000 ಎಕರೆ ಮಾತುಕತೆ ಮಾಡ್ಕೊಂಡಿದ್ದಾರೆ. ಅವರು ಏನು ಕಾರ್ ಪಾರ್ಕಿಂಗ್ ಬೇಕು ಅಂದ್ಬಿಟ್ಟು 2000 ಮಾತುಕತೆ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಬರೀ 2.5 ಕೋಟಿಗೆ ತಗೊಂಡು ಅವ್ರಿಗೆ ಹೆಚ್ಚು ರೇಟ್ ಅಲ್ಲಿ ಮಾಡಿ ದುಡ್ಡು ಮಾಡೋ ಪ್ಲಾನು. ಮತ್ತೆ ಕನ್ಪುರ ನಿಯರ್ ಅವ್ರದ್ದೇನು ಜಾಗ ಜಾಸ್ತಿ ಇದೆ, ಸುತ್ತಮುತ್ತ ಜಾಗ ಇದೆ, ಕನ್ಪುರ ನಿಯರ್. ಇಲ್ಲಿ ಏನ್ ಟೌನ್ಶಿಪ್ ಮತ್ತೆ ಏರ್ಪೋರ್ಟ್ ಮಾಡಿದ್ರೆ ಅಲ್ಲಿನ ಬೆಲೆ ಜಾಸ್ತಿ ಆಗುತ್ತೆ. ಅವರು ಊರನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅಷ್ಟೇ ಅವ್ರದ್ದು. ಆ ಕಾರಣದಿಂದ ನಿಮ್ದು ಡೆವಲಪ್ಮೆಂಟ್ ಆಗುತ್ತಲ್ಲ. ಎಲ್ಲಿ ಸರ್ ನಮ್ದು ಎಲ್ಲಿ ನಾವು ಜಮೀನ ಕಳ್ಕೊಂಡ್ಬಿಡ್ತೀವಲ್ಲ, ನಮ್ಮ ಹಸ್ತತ್ವನೇ ಇರಲ್ಲ ಸರ್. ನಿಮ್ಗೂ 50-50 ಕೊಟ್ಟಿರ್ತೀವಲ್ಲ ಸರ್. ಇವಾಗ 50-50 ಕೊಡ್ತಾರಲ್ಲ ಸರ್. ಓಕೆ, ನಿಮ್ಮ ಉದ್ದೇಶದಲ್ಲಿ ಬರೋಣ. 50-50 ಕೊಟ್ಟಾದ್ಮೇಲೆ ನಮ್ಗೆ ಎಲ್ಲಿ ಕೊಡ್ತಾರೆ ಸರ್ ಭೂಮಿ? ಅದನ್ನ ಇವತ್ತೊಂದು ರೈತರು ಒಬ್ರು ಕೇಳಿಲ್ಲ ಸರ್, ನಮ್ಗೆ ಭೂಮಿ ಎಲ್ಲಿ ಕೊಡಲ್ಲ. ಭೂಮಿ ಮಾರ್ಕೊಳ್ಳಿ, ರಿಯಲ್ ಎಸ್ಟೇಟ್ ಮಾಡಿ, ಒಂದ್ 4-5 ಫ್ಲೋರ್ ಕೊಡಿ, ಬಾಡಿಗೆ ಕೊಡಿ, ಲೀಸು ಕೊಡಿ, ದುಡ್ಡು ಮಾಡಿ ಸರ್. ಒಂದು ಸರ್ ಇವಾಗ 1 ಎಕರೆ ಅಲ್ಲ, ಪ್ಲಾನ್ ಇದೆ ತಾನೆ ನಡೆಯೋದು ಮುಂದಕ್ಕೆ. ನಿಮ್ಗೆ ದುಡ್ಡು ಕೊಟ್ಬಿಡಿ ಅಂದ್ರೆ 50-50 ಕೊಡ್ರೆ ನಮ್ದು 1 ಎಕರೆ ಇದೆ ಅನ್ಕೊಳ್ಳಿ ಸರ್. ಅರ್ಧ ತಗೊಂತೀನಿ. ಅರ್ಧ ತಗೊಂಡಾದ್ಮೇಲೆ ನಂಗೆ ದುಡ್ಡಿಲ್ಲ. ಓಕೆನಾ, ನಾನು ವ್ಯವಸಾಯ ಮಾಡ್ಕೊಂಡ್ ಅಲ್ಲಿಂದ ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ. ಇನ್ನ ರಿಮೈನಿಂಗ್ ಒಂದು 10 ಸೈಟ್, ಒಂದು 20 ಸೈಟ್ ಅಲ್ಲಿ 10 ಸೈಟ್ ಕೊಟ್ರು. 10 ಸೈಟ್ ಅಲ್ಲಿ ನಾನು ಮನೆ ಕಟ್ಬೇಕಾದ್ರೆ ಇನ್ನೊಂದ್ ಸೈಟ್ ಮಾರ್ಲೇಬೇಕಲ್ಲ ಸರ್? ಖಂಡಿತ 5 ಕಟ್ಬೇಕು, ಇನ್ನೊಂದ್ ಸೈಟ್ ಮಾಡ್ಲೇಬೇಕು. ಆ ಸೈಟ್ ಅದನ್ನ ತಗೊಳಕ್ಕೂ ಬೇರೆ ಯಾರು ಬಿಡಲ್ಲ, ಅವರೇ ಬರ್ತಾರೆ. ಆ ಸೈಟು ಅವರು ಸರ್ ಇವಾಗ ಇಷ್ಟು ಪರಿಸರ ಹಾಳು ಮಾಡಿ ನಮ್ಗೆ ಅವ್ರು ಸೈಟ್ ಮಾಡಿ ಕೊಡೋದಕ್ಕೆ 20 ವರ್ಷ ಬೇಕು. ಓಕೆನಾ, ಇನ್ನು 2 ವರ್ಷ ಆದ್ಮೇಲೆ ಇನ್ನೊಂದ್ ಸರ್ಕಾರ ಬರುತ್ತೆ. ಅವಾಗ ನಾವ್ ಮಾಡ್ಲಿಲ್ಲಪ್ಪ, ದುಡ್ಡು ಮಾಡ್ಕೊಂಡು ಹೋದ್ರು ಅವರು. ನೀವ್ ಹೋಗ್ರಿ, ಅವ್ರು ಕೇಳ್ಕೋಗ್ರಿ, ನಮ್ಮ ಕೇಳಕ ಬರುತ್ತೆ ಅಂತಾರೆ. ಅವ್ರ ಕಡೆ ಹೋದ್ರೆ ನಮ್ ಸರ್ಕಾರ ಇಲ್ಲ ಹೋಗ್ರಿ ಅಂತ ಹೇಳ್ತಾರೆ. ಅವಾಗ ರೈತರು ನಿಮ್ ಬಗ್ಗೆ ಎಷ್ಟು ಕಾಳಜಿ ಆಯ್ತೋ ಅದಕ್ಕಿಂತ 2 ಪಟ್ಟು ನಾನು ಬರ್ತಿರ್ತಕ್ಕಂಥ ಸುತ್ತಮುತ್ತ ಪರಿಸರದ ಮೇಲೆ ನಂಗೆ ಕಾಳಜಿ ಜಾಸ್ತಿ ಆಯ್ತು. ನಿಮ್ ಶಾಪ ತಟ್ಟುತ್ತೋ ಇಲ್ವೋ ಅಥವಾ ನಿಮ್ಮ ಆಕ್ರಂದನ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆ ಪ್ರಕೃತಿ ತಾಯಿ ಶಾಪ ಅಂತೂ ಯಾವ ಕಾರಣಕ್ಕೂ ಯಾರನ್ನೂ ಬಿಡಲ್ಲ. ಈ ಯೋಜನೆ ಏನಾರು ಸಕ್ಸಸ್ ಆಗಿ ಮರ ಗಿಡಗಳಿಗೆ ಏನಾರು ಕೊಡ್ಲಿ ಬೀಳ್ತು, ಮತ್ತೆ ಭೂತಾಯಿ ಮಡ್ಲು ಸೇರ್ಕೊಂಡು ಇವು ಅಂತಂದ್ರೆ ಎಷ್ಟು ಅಲ್ಲಿ ಬರ್ತಾ ನವಿಲ್ ಸೌಂಡ್ ಕೇಳ್ತಾವೆ, ಪಕ್ಷಿಗಳಿದಾವೆ ಸರ್. ಇವಾಗ ಇವ್ರು ಏನ್ ಹೇಳ್ತೀವಿ ಸರ್, 2006ರಲ್ಲಿ ಕುಮಾರಸ್ವಾಮಿ ಏನೋ ಭೂಸ್ವಾಧೀನ ಮಾಡಕ್ಕೆ ಅಂತ ಬಂದ್ರು. ಅವಾಗ 22 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಓಕೆನಾ, 22 ಲಕ್ಷ ನಾವು ಮದ್ದೂರು ಚನ್ನಪಣ್ಣನೋ ಆ ಸೈಡ್ ಹೋದ್ರೆ 22 ಲಕ್ಷ 10 ಎಕರೆ ಜಮೀನು ತಗೊಳ್ಳೋ ಕೆಪಾಸಿಟಿ ಇತ್ತು. ಓಕೆನಾ ಸರ್, ಇವತ್ತೇನು 2.25 ಕೋಟಿ ಕೊಡ್ತೀವಿ ಅಂತ ಬೇರೆ ಕಡೆ ಹೋಗಿ ಒಂದ್ ಎಕರೆ ತಗೊಳಕ್ಕಾಗಲ್ಲ. ನಾವು ನಮ್ದು ಮನೆ ಇಲ್ಲಿರುತ್ತೆ, ನಾವು ಭೂಮಿ ಅಲ್ಲಿ ಹೋಗಿ 2 ಎಕರೆ ತಗೊಂಡು ಸುಮ್ನೆ ಹೋಗಿ ಬರ್ತೀವಿ ಹೊತ್ತು ವ್ಯವಸಾಯ ಮಾಡಲ್ಲ ನಾವು. ಸುಮ್ನೆ ಹೋಗಿ ಶೋಕಿಗೆ ನೋಡ್ಕೊ ಬರ್ಬೇಕು. ಅಲ್ಲೂ ಸಾಲ, ತಿರ್ಗಾ ಒಂದ್ ಸಾಲ ಮಾಡ್ಕೊ ತಿರ್ಗಾ ಅದನ್ನ ಮಾರ್ಕೊಂಡು ನಾವು ಬಡವರೇ ಆಯ್ತೀವಿ ಹೊರತು
ನಾವು ಸಾಕೋರಾಗಲ್ಲ. ಅವ್ರು ಏನಿದ್ರು ಇವಾಗ ಅಕ್ವರೇಷನ್ ಮಾಡ್ಕೊಂಡು ಏನ್ CM ಮತ್ತೆ MLA ಏನ್ ಮಾಡ್ತಾ ಇದಾರೆ ಅವ್ರು ಮಾತ್ರ ಉದ್ಧಾರ ಆಯ್ತಾರೆ ಅಷ್ಟೇ. ರೈತರುಗಳೆಲ್ಲ ಬೀದಿ ಪಾಲಿ ಆಗೋದು. ಒಂದು ಸಿಂಪಲ್ ರಿಯಾಲಿಟಿ ಚೆಕ್ ಮಾಡೋಣ ಇಲ್ಲಿ. ನಾನು ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ ಒಂಚೂರು ಗಂಡಸರೆಲ್ಲ ಕೇಳ್ತೀನಿ. ಸಂಪೂರ್ಣ ರೈತ, ನನಗೆ ಈ ಬಿಸ್ನೆಸ್ ಗೊತ್ತಿಲ್ಲ, ಬೆಂಗಳೂರಲ್ಲಿ ಹೋಗಿ ಬದುಕು ಅಂದರೆ ನನಗೆ ಗೊತ್ತಿಲ್ಲ ಅನ್ನೋರು 3 ಜನದಲ್ಲಿ ಯಾರಿದ್ದೀರಣ್ಣ? ಇವರಿದ್ದಾರಾ? ಇವ್ರ ಹತ್ರನೇ ಒಂಚೂರು ರಿಯಾಲಿಟಿ ಚೆಕ್ ಮಾಡೋಣ, ಜನಗಳಿಗೂ ಗೊತ್ತಾಗುತ್ತೆ. ಯಜಮಾನ್ರೆ, ಈಗ ನಿಮ್ಮ ಹೆಸರೇನು? ನಾಗೇಶ್ ಅಂತ. ಈಗ ನಾಗೇಶ್ ಅವ್ರಿಗೆ ಯಾರಣ್ಣ ಅವರು? ನಿಮ್ಮ ತಾತನಾ? ನೋಡ್ರಿ ಅವ್ರ ತಾತನ ಹೆಂಗ್ ನಿಂತವ್ರೆ ಗನ್ ಹಿಡ್ಕೊಂಡು. ತಿಪ್ಪೇಗೌಡ್ರು ಸರ್. ನಾನು ಇಲ್ಲಿ ಮಾತಾಡ್ಬೇಕು ಅಂತ ಬಂದು ಕ್ಯೂರಿಯಾಸಿಟಿ ಆಗೋಯ್ತು. ಈಗ MLA ಒಬ್ಬ MP ಗೆ ಸಮ ಅವರು. ಹೌದು 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 ಬಿಡಿ, ಹೆಂಗ್ ನಿಂತವ್ರು ನೋಡಿ ಕಡಕ್ಕಾಗಿ. ಈಗ ನನ್ನ ಹತ್ರ ಇದೀವಿ. ಆಯ್ತು ಸುಂದರಿ ಹೇಳ್ಬಿಡಿ. ಈಗ ನಾನು ಹೋದ್ಮೇಲೆ ಹೇಳಿವ್ರಿ. ಇವರು ವಾರ್ನಿಂಗ್ ಕೊಡ್ತಾರೆ ಅಧಿಕಾರಿಗಳಿಗೆ, ಹಾಗೆಲ್ಲ ಹೇಳ್ಬೇಡ್ದು. ಲೈಸೆನ್ಸ್ಡ್ ಅಂದ್ರೆ ಇಲ್ಲಿ ಪ್ರಕೃತಿಯಲ್ಲಿ ಬದುಕೋದಿಕ್ಕೆ ನಿಮಗೆ ಓಕೆ ಓಕೆ ಓಕೆ. ಯಜಮಾನ್ ಹೆಸರೇನಂದ್ರಿ? ನಾಗೇಶ್ ಅಂತ. ನಾಗೇಶ್ ಅವರೇ, ಅಪ್ಪಿ ತಪ್ಪಿ ಅದಾಗೋದು ಬೇಡ, ಆಗೋಯ್ತು ಅಂತ ಅನ್ಕೊಳ್ಳಿ. ನಿಮ್ದೊಂದು 4 ಎಕರೆ ಜಾಗ ಇದೆ, ನೀವೊಂದು 50-50 ಒಪ್ಕೋತೀರೋ ಅಥವಾ 4 ಎಕರೆನ ಮಾರ್ಕೋತೀರೋ ನನಗೆ ಗೊತ್ತಿಲ್ಲ. 4 2 8 ಕೋಟಿ ಆಗುತ್ತೆ. ಬೇಡ, ಅದು ಹೋಗ್ತಾ ಹೋಗ್ತಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರೈತರು ಭಕ್ತಿಲ್ಲ ಅಂತ ಅನ್ಕೊಂಡು 10 ಕೋಟಿಗೆ ತಂದು ನಿಲ್ಲಿಸ್ಬೋದು. ನಾನು ಸುಮ್ಮನೆ ಕೇಳ್ತಾರೆ ನಿಮ್ಮನ್ನ ಕುತೂಹಲಕ್ಕೆ. ಅದಾಗೋದು ಬೇಡ, ಆಯಿತು ಅಂತ ಅನ್ಕೊಳ್ಳೋಣ. 10 ಕೋಟಿ ತಗೊಂಡು ನೀವು ಏನು ಮಾಡ್ತೀರಿ? ನಂದೊಂದು ಪ್ರಶ್ನೆ. ಸರ್ ಏನು ಎಲ್ಲ ಖರ್ಚು ಮಾಡ್ತಾರೆ ಸರ್, ಏನು ಮಾಡ್ತಾರೆ? ಅಲ್ಲಲ್ಲ, ಅದನ್ನ ಹೆಂಗೆ ವಿನಿಯೋಗ ಮಾಡ್ತೀರಿ? ಯಾವ್ದಕ್ಕೆ ಆಗ್ತೀರಿ ಅಂತ? ಮೇಲೆ 10 ಕೆಜಿಗೆ ಆಗ್ಬಿಡ್ತಾರೆ. ಜಮೀನ್ ತೊಗೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಯಾವ ತರ ಮಾಡ್ಬೇಕು? ಅಲ್ಲ, ನಾನು ಹೇಳ್ತಾ ಇರೋದು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ನೀವು ಬಿಸ್ನೆಸ್ ಮಾಡ್ತೀರಿ ಏನಾದ್ರು? ಸರ್ ರೈತ ಎಲ್ಲಿ ಮಾಡಕ ಸರ್ ನಾವು ಇಲ್ಲ, ಸೈಟ್ ತಕೊಂಡು ನನ್ನ ಜಾಗದಲ್ಲಿ ನಾನೇ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ತೀನಿ ಅಂತೀರಾ? ಸರ್ ಅಥವಾ ಇದರಿಂದ ಏನಾದ್ರು ಬೇರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತೀರಾ? ಸರ್ ಏನೇನ ಮಾಡ್ಬೋದು, ಭೂಮಿ ಕೊಡ್ತಾರೆ ನಾವ್ ಏನ್ ಮಾಡಕಾಯ್ತದೆ? ಭೂಮಿ ಕೇಳ್ರಿ. ನಾನು ಹೇಳ್ತಾ ಇರೋದು, ನೀವೊಬ್ಬ ರೈತ ಆಗಿರೋದ್ರಿಂದ ನಿಮಗೆ ಹೊರಗಡೆ ಪ್ರಾಪಂಚಿಕ ಜೀವನ ಆಯ್ತಲ್ಲ, ಬೆಂಗಳೂರು ವಾತಾವರಣ ಜೀವನ, ಅದು ನಿಮ್ಗೆ ಅರಿವಾಯ್ತಾ? ನಿಮ್ಗೆ ಗೊತ್ತಾದು? ಸಿಟಿ ಗೊತ್ತು ಸರ್, ನಮ್ಗೆ ಗೊತ್ತು. ಆದ್ರೂ ನಾವು ದುಡ್ಡು ಇಲ್ಲಿ ಜಮೀನು ಕೊಟ್ಬಿಟ್ಟು ದುಡ್ಡು ತಗೊಂಡು ಒಂದ್ ಭೂಮಿ ತಗೋತೀವಿ, ಮನೆ ತಗೊಂಡು ಇಟ್ಕೊಡ್ರಿ, ಅದು ಯಾರ್ಯಾರು ತಗೋತೀವಿ. ಈ ತರ ನಾವು ಇರಕ್ಕಾಗಲ್ವಲ್ಲ ನಾವು. ನಾನು ನೆನ್ನೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ. ನಮ್ಮೂರಲ್ಲಿರೋ ರೈತರು ನಾನು ಗಮನಿಸ್ದಂಗೆ ಕೊತ್ತಂಬರಿ ಸೊಪ್ಪು, ಬೀನ್ಸು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಸಣ್ಣ ಪುಟ್ಟ ಅದು ಇದು ಎಲ್ಲ ಬೆಳೆದು ನಮ್ದು ಲೋಕಲ್ ಮಾರ್ಕೆಟ್ ಆಗಿರೋದ್ರಿಂದ ತಗೊಂಡೋಗಿ ಸಂಜೆ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಅಲ್ಲಿ ಬರೋ ಅಂತ 500 ರೂಪಾಯಿನೋ 1000 ರೂಪಾಯಿನೋ ಕಂಟಿನ್ಯೂಸ್ಲಿ ಅವ್ರದ್ದೊಂದು ವಾರ ಹೆಂಗೋ ಖರ್ಚು ಮಾಡ್ಕೊಡ್ತಾರೆ ಅದನ್ನ ಮನೆಗೆ. ನಾನು ಹೇಳ್ತಾ ಇರೋದು, ಅಂಥ ರೈತರ ಜಮೀನನ್ನು ನಾವು ಕಿತ್ಕೊಂಡು ಅಥವಾ ವಶಪಡಿಸಿಕೊಂಡು ಅಥವಾ ಅವರನ್ನು ಪುಸಲಾಯಿಸಿ ಪಡ್ಕೊಂಡು ಅವ್ರ ಕೈಗೆ ನಾವು 1 ಕೋಟಿನ 2 ಕೋಟಿನ ಕೊಟ್ಟೋ ಅಂತಂದರೆ ಆ ರೈತರ ಪರಿಸ್ಥಿತಿ ಏನಾಗುತ್ತೆ? ಇಮಿಡಿಯೇಟಾಗಿ ದುಡ್ಡು ಬಂತು ಅಂತಂದಾಗ ಅದನ್ನ ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ಕನ್ನ ಹಾಕೋದಕ್ಕೆ ಅಂತ ಇನ್ನೆಷ್ಟು ಜನ ದಲ್ಲಾಳಿಗಳು ಹಿಡ್ಕೊಂಡಿರ್ತಾರೆ. ಆ ದುಡ್ಡು ಸಂಪೂರ್ಣವಾಗಿ ರೈತನ ಪಾಲ್ಗಂತೂ ಹೋಗಲ್ಲ, ಅದನ್ನು ತಿನ್ನೋದಿಕ್ಕೆ ಅಂತಲೇ ಕೆಲವರು ಏನಂತಾರದು ಹಣ ಬಾಕರಿರ್ತಾರೆ. ಅದು ಫಸ್ಟ್ ಇವರು ಒಂದು ಪ್ಲಾನ್ ಅಂತ ಮಾಡಿದಾಗ ಪ್ಲಾನಿಂದ ಸಮಾಜಕ್ಕೆ ಒಳ್ಳೇದಾಗುತ್ತೆ, ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗುತ್ತೆ, ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಅಂತ ಒಂದು ಥಿಂಕ್ ಮಾಡಿದ್ರು. ಒಂದು ಬಲ್ಕ್ ಅಮೌಂಟ್ನ ಒಬ್ಬ ರೈತನ ಕೈ ಕೊಟ್ಟಾಗ ಅವನದನ್ನು ಯಾವ ರೀತಿ ವಿನಿಯೋಗ ಮಾಡ್ತಾನೆ, ಅದರಿಂದ ಏನು ಮಾಡ್ಬೋದು ಅನ್ನೋಂಥ ಪ್ಲಾನ್ ಇಲ್ಲ ಅವ್ರ ಹತ್ರ. ಆಪ್ಷನ್ ಎ ಇದೆ, ಆಪ್ಷನ್ ಬಿ ಇಲ್ಲ. ಸೊ ಹಂಗಾಗಿ ನಾನು ಅವ್ರನ್ನ ಕ್ಯೂರಿಯಾಸಿಟಿನ ಕೇಳಿದೆ ಏನು ಮಾಡ್ತಾರೆ ಅಂತ. ಸಡನ್ನಾಗಿ ಕೊಟ್ಟರು ಅಂತಂದರೆ ಏನು ಊರಲ್ಲಿ ಏನು ಫೈನಾನ್ಸ್ ಬಿಡ್ತಾರಾ? ಇವ್ರು ಅಕ್ಕಪಕ್ಕ ಊರಲ್ಲಿ ಎಲ್ಲರದು ಮಾರ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ನಂತವು ದುಡ್ಡು ಐತೆ ಅಂತಾರೆ. ಬೀನ್ಸ್ ಇರಲ್ಲ, ಕೊತ್ತಂಬರಿ ಸೊಪ್ಪು ಸಿಗಲ್ಲ, ಆಲೂಗಡ್ಡೆ ಸಿಗಲ್ಲ. ಇಲ್ಲಿಂದ ಬೈರ್ಮಂಗ್ಲಕ್ಕೆ ಹೋಗ್ಬೇಕು. ಬೈರ್ಮಂಗ್ಲದಲ್ಲಿ ಏನೋ ಅಕ್ಕಪಕ್ಕದವ್ರು ತಂದು ಮಾರ್ಕೆಟಲ್ಲಿ ಮಾರ್ತಿದ್ರಲ್ಲ, ಅದು ಸಿಗಲ್ಲಾಗ. ಬೈರ್ಮಂಗ್ಲಕ್ಕೆ ಇನ್ನೆಲ್ಲಿಂದನೋ ಬರಬೇಕು, ಚನ್ನಪಟ್ಟಣದಿಂದನೋ ಮಾಗಡಿಯಿಂದನೋ ಇನ್ಯಾವುದೋ ಊರಿಂದ ಬರಬೇಕು. ಇವತ್ತಿದು ನಾಳೆ ದಿನ ಮಾಗಡಿಗೆ ಬರ್ತಾರೆ, ಆಚೆ ನಾಡಿ ಚನ್ನಪಟ್ಟಣಕ್ಕೆ ಬರ್ತಾರೆ, ಹೋಗ್ತಾ ಹೋಗ್ತಾ ನಮ್ಮ ಮಂಡಿಗೆ ಬರ್ತಾರೆ. ನಾವು ಅವಾಗ ಏನು ಮಾಡಬೇಕು ಅಂತಂದರೆ, ಬಿಡದಿ ರೈತರು ಸರೆಂಡರ್ ಆದರೂ ನಾವು ಕೂಡ ಶರಣ ಆಗಬೇಕು ಅನ್ನೋಂಥ ಪರಿಸ್ಥಿತಿ ಬರಬಾರ್ದು ಅಂತಂದರೆ ಕೇವಲ ಇಲ್ಲಿನ ರೈತರಷ್ಟೇ ಸಪೋರ್ಟ್ ಮಾಡೋದಲ್ಲ, ಇಡೀ ರಾಜ್ಯದ ರೈತರು ಈ ಜನಗಳ ಪರವಾಗಿ ನಿಂತ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು, ಇವ್ರೀಗ ತೋರಿಸ್ತಾರೆ ಈ ಮಣ್ಣು ಐತಲ್ಲ, ಈ ಮಣ್ಣು ನಿಜಕ್ಕೂ ಇವ್ರು ಪುಣ್ಯ ಮಾಡಿದ್ದಾರೆ. ಇವರು ನಮ್ಮ ಕಡೆ ಈ ಕಪ್ಪು ಮಣ್ಣು, ಕೆಂಪು ಮಣ್ಣು, ಕೆಬ್ಬೆ ಮಣ್ಣು ಈ ರೀತಿ ಮಣ್ಣುಗಳನ್ನ ನೋಡಿರ್ತೀವಿ. ಕೆಲವೊಂದು ಮಣ್ಣಲ್ಲಿ ಕೆಲವೊಂದನ್ನು ಬೆಳೆಯೋಕ್ಕಾಗಲ್ಲ. ಕಪ್ಪು ಮಣ್ಣು ಅಂತ ಬಂದರೆ ಹತ್ತಿನೇ ಬೆಳಿಬೇಕು, ಇಂಥದ್ದೇ ಬೆಳಿಬೇಕು ಅಂತಿರುತ್ತೆ. ಕೆಂಪು ಮಣ್ಣು ಆಯಿತು ಅಂತಂದರೆ ಏನಾರು ಬೆಳಿಬೋದು, ಭತ್ತ ಬೆಳಿಬೋದು, ಈ ಕಡೆ ಕಬ್ಬು ಬೆಳಿಬೋದು, ಯಾವ ರೀತಿ ಮಣ್ಣಿನ ಒಂದು ಸತ್ವ ಇರುತ್ತೆ. ಬಟ್ ಈ ಮಣ್ಣು ಇಂಥದ್ದನ್ನು ಬೆಳೆದಿಲ್ಲ ಅನ್ನೋಂಥದ್ದಿಲ್ಲ. ಬಾರಣ ಹಂಗೆ ಒಂಚೂರು ಲೈಟ್ ಬಿಟ್ಬಿಟ್ಟು ತೋರಿಸಿ, ಇಲ್ಲಿಂದ ತೋರಿಸೋಣ ಏನೇನು ಬೆಳೆದಿದ್ದೀರಿ ಅಂತ. ಒಂದು ಕ್ಯೂರಿಯಾಸಿಟಿಗೆ ತೋರಿಸ್ತೀನಿ ನಾನು ನಿಮಗೆ. ಯಾವ್ದಣ್ಣ ಇದು? ಸೀಬೆ ಮರ. ಓಕೆ ಬಿಡಿ, ಸೀಬೆ ಮರ ಇಡೀ ಕರ್ನಾಟಕದಲ್ಲಿ ಎಲ್ಲರ ಮನೆ ತಗೋ ಸಿಗ್ತವೆ. ಚಕ್ಕೋತ ಗಿಡ ಇದೆ. ಇದು ಚಕ್ಕೋತ, ಇದೊಂದು ಸ್ಪೆಷಲ್ಲು. ಇದೊಂದು ನಿಂಬೆ ಇದೆ. ಅಲ್ಲೊಂದು ನಿಂಬೆ, ಇದೊಂದು ಈ ಇರಳೆಕಾಯಿ. ಓಕೆ, ಇರಳೆಕಾಯಿ ಗಿಡ ಇದು. ಅಲ್ಲಿ ಮೂಸಂಬಿ ಇದೆ. ಎಲ್ಲಿ ಮೂಸಂಬಿ? ನೋಡ್ರಿ, ಅಲ್ಲಿಂದ ಇಲ್ಲಿಗೆ 20 ಮೀಟರ್ ಅಂತರ ಇಲ್ಲ, ಅಲ್ಲಿ ಮೂಸಂಬಿಯಲ್ಲಿ. ಓಕೆ, ಮೂಸಂಬಿ. ಅದ್ರ ನೆರಳಲ್ಲಿ ಏಲಕ್ಕಿ ಹಾಕಿದ್ದೀನಿ. ಇಲ್ಲಿ ಏಲಕ್ಕಿ ನೋಡ್ರಿ, ಬಾರ್ಡ್ರಲ್ಲಿ ಬಡ್ಡೆಲಿ ಏಲಕ್ಕಿ ಇದೆ, ಕೆಳಗಡೆ ಅಲ್ಲಿ. ಅದು ಏಲಕ್ಕಿ ಗಿಡ. ಅದು ಕೊಡಿ ಇಲ್ಲಿ ಲೈಟ್ ಆನ್ ಮಾಡ್ಕೊಡ್ತೀನಿ ನಾನು. ಏಲಕ್ಕಿ ಗಿಡ ಅದು. ಪಕ್ಕದಲ್ಲಿ ಕಬ್ಬಿದೆ. ಕಬ್ಬು.
ಇಲ್ಲಿ ಶೋಗೆ ಫಾರ್ಮ್ಸ್ ಹಾಕೊಂಡಿದ್ದೀನಿ. ಹಾ ಇದಕ್ಕೆ ಫಾರ್ಮ್ ಒಳ್ಳೆ ಇದು ಒಳ್ಳೆ ಬೆಲೆ ಇದೆ. ಹಾ. ನನಗೆ ಕೊಡಿ, ಇದು ಹೆಣ್ಣಾದ್ಮೇಲೆ ಕೊಡಿ ಅಂತ ಫಾರಂ ಇಟ್ಕೊಂಡ್ರು ಕೇಳಿದ್ದಾರೆ. ಸರಿ. ಹಾ? ಹಾ ಇಲ್ಲಿ ಹಂಗೆ ಬನ್ನಿ. ಅಡಿಕೆ ಸಸಿ ಈ ಕಡೆ. ಫಾರ್ಮ್ ಮಾಡಿದ್ದೀನಿ ಇಲ್ಲಿ. ಇದು ಅಡಿಕೆ ಸಸಿ ಫಾರ್ಮ್ ಇದು. ಅಡಿಕೆ ಸಸಿ ಹಂಗೆ ಬನ್ನಿ. ಏಲಕ್ಕಿ ತಿರ್ಗಾ ಇಲ್ಲಿ ಏಲಕ್ಕಿ ಗಿಡ ಮಡಗಿದ್ದೀನಿ. ಈ ಕಡೆ ಬಂದ್ರೆ ಮಾವಿನ ಮರ. ಮಾವಿದೆ, ಮಾವಿದೆ. ಅರಣ್ಯ ಕೃಷಿ ಮಾಡಿದ್ದೀನಿ. ಹಾ ಒಂದು 500 ತೇಗ ಮಹಾಗನಿ. ಇದು ತೇಗನ ಇದು? ಇಲ್ಲ ಸರ್, ಇದು ಅರ್ಕಿಲೆಸ್ ಅಂತ. ಅರ್ಕಿಲಸ್ ಇದು, ಅರ್ಕಿಲಸ್. ಓಕೆ. ಇದು ಒಳ್ಳೆ ಮರ ಅದು. ಅಡಿಕೆ. ಅಡಿಕೆ, ಓಕೆ. ಬಾಳೆ. ಬಾಳೆ ನೋಡ್ರಪ್ಪ, ಮ್ಯಾಕ್ಸಿಮಮ್ ನನ್ನ ಪ್ರಕಾರ 10 ಆಯ್ತು ಅನ್ಸುತ್ತೆ ಆಲ್ರೆಡಿ. ಏಲಕ್ಕಿ ತೋರಿಸಿದ್ರಲ್ಲ ಇಲ್ಲೆಲ್ಲ ಬಡ್ಡೆಲಿ ಹಣ್ಣು. ಹಾಂ ಇದೆಲ್ಲ ಏಲಕ್ಕಿನೇ. ಅಲ್ಲಿ ಎಲ್ಲ ಜೋಳ ಅನ್ಕೊಬಿಟ್ಟಿರ, ಎಲ್ಲ ಸೀಮೆ ಕಡ್ಡಿ ಅನ್ಕೊಬಿಟ್ಟಿರ ಇದನ್ನ. ಇದೆಲ್ಲ ಏಲಕ್ಕಿ ಗಿಡ ಇದು. ನೋಡಿ, ಇಲ್ಲಿ ಮಾವಿದೆ, ಈಗ ಕೀಟು ಮಾಗನಿದೆ, ನೋಡಿ ಇಲ್ಲಿ ಹಲಸಿದೆ. ಹಾಂ ಹಲಸಿನ ಮರ. ಹಲಸಿದೆ ನೋಡಿ, ಇದು ಬಂದಿದೆ. ಇದು ಹಲಸಿನ ಮರ. ಇದು ಇಲ್ಲಿ ನೋಡ್ತಾ ಇರೋದು ನೀವೀಗ. ಮರ್ಸೇಬು ನೋಡ್ರಪ್ಪ ಈಗ. ಹಾಂ ಮರ್ಸೇಬು. ಹಾಂ ಅಲ್ಲಿಂದ ಯಾವುದೋ ಒಂದು ಮುಂದೆ ಅದ್ಯಾವ್ದು ಆರೆಂಜ್ ಅಂತ ಹೇಳಿದ್ರಿ. ಅಲ್ಲೊಂದು ಇದಾಕಿದ್ದೀನಿ. ಎಲ್ಲಿ? ವೈಟ್ ನೇರ್ಲೆ ಅಂತ ಬರುತ್ತೆ. ನೋಡಿ ನೋಡಿ, ಅಲ್ಲಿ ಗಿಡ ತೋರಿಸ್ತೀನಿ. ಅದು ವೈಟ್ ನೇರ್ಲೆ, ಬಿಳಿ ನೇರಳೆನದು? ಬಿಳಿ ನೇರ್ಲೆ. ಆ ಮರ. ಓಕೆ. ಹಾಂ ಇಲ್ಲಿ ಬನ್ನಿ, ಈ ಕಡೆ ಬಂದ್ರೆ ಆರೆಂಜ್. ಇದೆಲ್ಲ ಫುಲ್ ನಿಮ್ಮದೇ. ಎಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀರಣ್ಣ ನೀವು. ನೆಮ್ಮದಿಯಾಗಿ ಇಲ್ಲ ಏನಾರು ಅಡುಗೆ ಪಡಿಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ನಿಮ್ಮದೇ ಒಂದು 2 ಅವರ್ ಮಲ್ಕೊಬಿಡ್ಬೋದು. ಹಂಗದೆ ಪೀಸಾಗಿ ಜಾಗ. ಅಡಿಕೆ ತೋರಿಸಿದ್ರಲ್ಲ, ಬಹುಶಃ ಅಗ್ಲಾಗಿತ್ತು ಅಂತಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಇದು ತೋರಿಸೋದಕ್ಕೆ. ಯಾವುದು? ನೋಡಿ, ಇದು ನೋಡಿನಿ. ಹಾಂ ಇದೆ. ಇನ್ನೊಂದು ಸಣ್ಣ ಗಿಡ ಇದೆ, ಬನ್ನಿ ಹಂಗೆ ಆರೆಂಜು. ಇದು ಏನು ಬಟರ್ ಫ್ರೂಟ್. ಯಾವುದು? ಏನು ಡ್ರ್ಯಾಗನ್ ಡ್ರ್ಯಾಗನ್ ಫ್ರೂಟ್. ಇಲ್ಲೇ ಐತೆ ಬಂದ್ರಪ್ಪ, ಹಣ್ಣೆ ಐತೆ ಇಲ್ಲಿ. ಹಣ್ಣು ಅನ್ಕೊಡ್ಲಾ? ಹಾಂ ಕೊಡಿ. ನೈಟ್ ಹೊತ್ತು ಕೀಳ್ಬೋದಾ? ಸರಿ, ನಿಮಗೆ ಥ್ಯಾಂಕ್ ಯು. ನೋಡಿ, ಇದು ಇದೇ ಬಿಡದಿ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣು. ಯಾವ ಭೂಮಿ? ಯಾವುದದು? ಹಾಂ ಆರೆಂಜ್. ಅದು ಹಣ್ಣುಗಳು ಕಾಣ್ತಾ ಇದೆಯಲ್ಲ ಆಲ್ರೆಡಿ. ಆರೆಂಜ್ ಇದು. ಆರೆಂಜು. ಅಕ್ಕಿ ಪಕ್ಷಿಗೆ ಅಂತ ನೇರಳು ಹಾಕಿದ್ದೀನಿ. ಏನು ನೇರಳೆ ಮರ. ಓಕೆ. ಅದೊಂದು ಅಕ್ಕಿ ಪಕ್ಷಿ ತಿನ್ಲಿ ಪಾಪ, ಮನುಷ್ಯರೇ ತಿಂದ್ರೆ. ನಾನು ಕೌಂಟ್ ಮಾಡ್ಕೊಳ್ಳಿಲ್ಲ ಎಷ್ಟಾಯ್ತು ಅಂತ. ಯಾರಾದ್ರೂ ಕೌಂಟ್ ಮಾಡ್ಕೊಂಡಿದ್ರೆ ಹಂಗೆ ಕಮೆಂಟ್ ಮಾಡಿ. ನೋಡಿ, ಇದು ಕೇರಳದಿಂದ ತಂದಿದೆ, ವಯನಾಡಲ್ಲಿ. ಇದು ಕಸ್ತೂರಿ ಮೇಥಿ ಅಂತ. ಇದು ಕಸ್ತೂರಿ ಮೇಥಿ. ಅದು ಅಡುಗೆಗೆಲ್ಲ ಬಳಸ್ತಾರಲ್ಲ. ಆಯುರ್ವೇದಿಕ್ ಆಗುತ್ತಿದ್ದು. ಹ್ಮ್ ಇದು ಗೆಡ್ಡೆ ಒಳಗಡೆ ಇದೆ. ಇದು ಇದಾದ್ಮೇಲೆ ಗೆಡ್ಡೆ ಕಿತ್ಕೋಬೇಕು ನಾವು. ಕಸ್ತೂರಿ ಮೇಥಿ. ಬನ್ನಿ ಈಗ ಇಲ್ಲಿ ಹೋಗ್ಬೋದು. ಇಲ್ಲಿ ಜೊತೆಗೆ ಬನ್ನಿ ಮುಂದೆ. ವಾಟರ್ ಆಪಲ್ ಹಾಕಿದ್ದೀನಿ. ಎಲ್ಲಿ? ಅಲ್ಲಿ ನಾನು ತೋಟದಲ್ಲಿ ಹಾಕಿದ್ದೀನಿ. ವಾಟರ್ ಆಪಲ್ ಹಾಕಿದ್ದೀನಿ. ಹಾಂ ಸ್ಟಾರ್ ಫ್ರೂಟ್ ಹಾಕಿದ್ದೀನಿ. ಹಾಂ ಅಲ್ಲಿ ಪ್ಯಾಷನ್ ಫ್ರೂಟ್ ಇದೆ. ಈ ಕಡೆ ತೋರಿಸಲಿಲ್ಲ. ಅಲ್ಲಿ ಫ್ಯಾಷನ್ ಫ್ರೂಟ್. ಅಲ್ಲಿ ಚಪ್ರ ತರ ಬಿಸಿದ್ದೀನಿ. ಓಕೆ. ಪ್ಯಾಷನ್ ಫ್ರೂಟ್. ಹಾಂ ಮತ್ತೆ ಇನ್ನೇನು ಹಾಕಿದ್ದೀನಿ? ಒಂದು ಅಂದಾಜಿಗೆ ಇಲ್ಲಿ ಎಷ್ಟು ಪದಾರ್ಥಗಳನ್ನು, ಎಷ್ಟು ಧಾನ್ಯಗಳನ್ನು, ಅಥವಾ ಎಷ್ಟು ಹಣ್ಣುಗಳನ್ನ, ಎಷ್ಟು ಸಸಿಗಳನ್ನ ಬೇರೆ ಬೇರೆ ರೀತಿಲಿ ಬೆಳೀತಾ ಇದ್ದೀರಿ? ಅದೇ ಮಿಶ್ರ ಬೆಳೆ ಅಂತಂದ್ರೆ ಈ ಮಣ್ಣು ಯಾವ್ಯಾವ್ದಕ್ಕೆ ಸಪೋರ್ಟ್ ಮಾಡ್ತೈತೆ? ನಿಮ್ಗೆ ಏನ್ ಹಾಕಿದ್ರು ಸಪೋರ್ಟ್ ಮಾಡ್ತೈತೆ. ಏನಾಗಿ ನಮ್ಮ ಮಕ್ಳ ತರ ಕೇರ್ ಮಾಡಿದ್ರೆ ಪ್ರತಿಯೊಂದು ಬರುತ್ತೆ ಸರ್. ಸೊ ನಮ್ಮ ಸರ್ಕಾರದವರು ಇದೇ ಮಣ್ಣನ್ನೇ ಕೃಷಿಗೆ ಯೋಗ್ಯವಲ್ಲದ ಜಾಗ ಅಂತ ಡಿಸೈಡ್ ಮಾಡಿ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಡೆವಲಪ್ಮೆಂಟ್ಗೆ. ಹಾಂ ಏನಿಲ್ಲ, ಈಗಲೂ ಇನ್ನೂ ಚೆನ್ನಾಗಿ ಕಂಡೈತೆ. ಬರ್ತಾ ಎಲ್ಲ ನೋಡ್ಕೊಂಡು ಬಂದೆ. ಕಣ್ಣು ನೋಡಿದೆಯಲ್ಲ, ಕಣ್ಣು ಸುಳ್ಳು ಹೇಳಲ್ಲ. ಅದೇ ಹುಟ್ಟು ಬಿಟ್ಟಿದೆ. ಇಲ್ಲಿ ಆಗ್ಲಕಾಯಿ ತಂದು ಬಿಸಾಕಿದ್ವಲ್ಲ ಬೀಜ, ನೋಡಿ ಆಗ್ಲಕಾಯಿ ಇಲ್ಲೇ ಇದೆ. ಇದ್ರಲ್ಲಿ ಎರಡು ಟ್ರಿಪ್ ಆಗ್ಲೇ ಗೊಜ್ಜು ಮಾಡ್ಕೊಂಡು ತಿಂದ. ಇದು ಒಂದೆಲಗ ಸರ್, ಬ್ರಾಹ್ಮಿ ಅಂತಾರಲ್ಲ, ಒಂದೆಲಗೆ ಸೊಪ್ಪು. ಆಸ್ಪತ್ರೆಗಳೆಲ್ಲ ಇಟ್ಟಿರ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಸೊಪ್ಪು ಇದು, ಕಾಯಿಲೆಗಳಿಗೆಲ್ಲ. ಒಂದೆಲಗ ಖಾಲಿ ಹೋಟೆಲ್ ತಿನ್ಬೇಕು ಅಂತ ಹೇಳ್ತಾರೆ. ಏನಿಲ್ಲ, ಒಂದೇ ಒಂದು ಗೆಡ್ಡೆ ತಗೊಂಡು. ಸೊ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ ಯಾವ್ದು ಅನೌನ್ಸ್ ಆಗಿತ್ತಲ್ಲ, ಅದೇ ಭೂಮಿ ಇವತ್ತು 25ಕ್ಕೂ ಹೆಚ್ಚು ಮಿಶ್ರ ಬೆಳೆಗಳು ಬೆಳೆಯೋದಕ್ಕೆ ಹೆಲ್ಪ್ ಮಾಡ್ತೈತೆ. ರೈತರಿಗೆ ಬೆನ್ನೆಲುಬಾಗಿ ನಿಂತೈತೆ. ಇಂಥ ಭೂಮಿನ ನೀವು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಆ ಪ್ರಕೃತಿಯ ಒಡಲನ್ನು ಬಗೆಯೋದಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ, ಆ ಪ್ರಕೃತಿ ತಾಯಿ ನಿಮ್ಮನ್ನು ಎಂದಿಗೂ ಕ್ಷಮಿಸಲ್ಲ. ಇದಿಷ್ಟು ಈ ಗ್ರಾಮದ ಜನರ
ವಾಸ್ತವ ಸ್ಥಿತಿಗತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನೋಡ್ತಿರ್ತಕ್ಕಂಥ ರಾಜ್ಯದ ಜನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಈ ಒಂದು ಪ್ರಾಜೆಕ್ಟ್, ಈ ಒಂದು ಹೈಟೆಕ್ ಸ್ಮಾರ್ಟ್ ಸಿಟಿ ಇವ್ರಿಗಂತೂ ಬೇಕಾಗಿರೋದೇ ಬೇರೆಯವರಿಗೆ. ಆದರೆ ಬೇಕು ಅನ್ನೋ ಕಾರಣಕ್ಕೆ ನಾವು ಬೇರೆಯವ್ರ ಜಮೀನಲ್ಲಿ ಹೋಗಿ ಮಾಡೋಣ ಅಂತ ಒಂದು ಆಸೆ ಹುಡ್ಕೊಂಡಿದೆ. ಆ ಆಸೆ ನಿರಾಶೆ ಆಗಲಿ ಅನ್ನುವಂಥದ್ದೇ ನಮ್ಮ ಮನವಿ. ಇದಿಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಮಾತುಕತೆಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಗ್ರಾಮದ ಜನರ ಅಭಿಪ್ರಾಯಗಳನ್ನು ಕಲೆ ಹಾಕೋದ್ರಲ್ಲಿ ಮತ್ತೆ ಸಿಗ್ತೀನಿ ನಾನು. ಧನ್ಯವಾದ.